ಇದು KGM ಸಿನಿಮಾದ ವಿಶೇಷ ಸುದ್ದಿಗೋಷ್ಠಿ ಮಾತ್ರ ಅಲ್ಲ, ಮೊಟ್ಟ ಮೊದಲ ಸುದ್ದಿಗೋಷ್ಠಿ ಕೂಡ. ಹಾಗಾಗಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಮುಖ್ಯವಾಗಿ ನಮ್ಮೆಲ್ಲ ಆತ್ಮೀಯ ಮಾಧ್ಯಮ ಮಿತ್ರರಿಗೆ KGMನ ಇಡೀ ಚಿತ್ರತಂಡದ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಚಪ್ಪಳೆ ತಟ್ಟಿ ಮಾಧ್ಯಮದವರಿಗೆ. ಅದೇ ರೀತಿಯಾಗಿ ನಮ್ಮೊಂದಿಗೆ ನಮ್ಮ ಇಡೀ ಚಿತ್ರತಂಡ ಇದೆ. ಚಿತ್ರತಂಡಕ್ಕೂ ಆತ್ಮೀಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. KGM ಅಂದ ಕೂಡಲೇ ತುಂಬಾ ಜನ ಏನಿದು ಬೈಕ ಅಂತ ಕೇಳಿದವರು ಬಹಳಷ್ಟು ಮಂದಿ ನಾವೆಲ್ಲರೂ ಇದೀವಿ. ಅದಕ್ಕೆ ಉತ್ತರ ಫೆಬ್ರವರಿ 16ನೇ ತಾರೀಕು ಅಂದ್ರೆ ಇದೇ ಶುಕ್ರವಾರ ತೆರೆಯ ಮೇಲೆ ನಿಮ್ಮೆಲ್ಲರಿಗೂ ಕೂಡ ಸಿಗುತ್ತೆ. ಅದರ ಜೊತೆಗೆ ಬೈಕ್ ಹೌದೋ ಅಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಮ KGM ಸಿನಿಮಾ ಜೀವನದ ಮಹತ್ವವನ್ನ, ಜೀವನ ಎಷ್ಟು ಮಹತ್ವದ್ದು ಅನ್ನೋದನ್ನ ಖಂಡಿತವಾಗಿಯೂ ತಿಳಿಸಿಕೊಡುವಂತಹ ಸಿನಿಮಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ತಪ್ಪಾಗೋದಿಲ್ಲ. KGM ಸಿನಿಮಾದಲ್ಲಿ ನಮಗೆ ಯಾವ ರೀತಿಯಾಗಿ ಇದು ಆಪ್ತತೆಯನ್ನ ತಂದುಕೊಡುತ್ತೆ ಅಂತ ಹೇಳೋದಕ್ಕೆ ಹೋದ್ರೆ, ನಾವೆಲ್ಲರೂ ಜೀವನದಲ್ಲಿ ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡಿರಬಹುದು. ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅದು ನಮ್ಮ ಮೇಲೆ ನಾವು ಅಂದುಕೊಳ್ಳದ ಪರಿಣಾಮವನ್ನ ಬೀರುತ್ತಿರಬಹುದು. ಇಂತಹ ಹಲವಾರು ಘಟನೆಗಳನ್ನ ಇಟ್ಕೊಂಡು ಎಲ್ಲ ಪಾತ್ರಧಾರಿಗಳಿಗೂ ಕೂಡ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಚಿತ್ರತಂಡ ಖಂಡಿತವಾಗಿ ಈ ಸಿನಿಮಾದಲ್ಲಿ ಅತ್ಯದ್ಭುತ ಅವಕಾಶವನ್ನ ಕೊಟ್ಟಿದೆ. ಹಾಗಾಗಿ ನಮ್ಮ KGM ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಮತ್ತಷ್ಟು ಭರವಸೆಯನ್ನ ಮೂಡಿಸಿರುವುದು ನಿಜಕ್ಕೂ ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಇಡೀ ಚಿತ್ರತಂಡದ ಟ್ರೈಲರ್ ಬಗ್ಗೆ ಅಂತೂ ಮಾತೇ ಇಲ್ಲ. ಪ್ರತಿಯೊಬ್ಬ ಕನ್ನಡಿಗರು ಕೂಡ ಟ್ರೈಲರ್ ನ ಒಪ್ಕೊಂಡಿದ್ದಾರೆ, ಅಷ್ಟೇ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ ಕೂಡ. ಸಿನಿಮಾಗೋಸ್ಕರ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಸಿನಿಮಾ ಬಗ್ಗೆ ಇಡೀ ಚಿತ್ರತಂಡ ಮಾತಾಡೋದಕ್ಕೂ ಕೂಡ ಅಷ್ಟೇ ಪ್ರೀತಿಯಿಂದ ಕಾಯ್ತಾ ಇದೆ. ಆದ್ರೆ ಅದಕ್ಕೂ ಮುನ್ನ ನಮ್ಮ ಸಿನಿಮಾದ ಹಾಡುಗಳು ಜನರಿಗೆ ಮತ್ತಷ್ಟು ಹತ್ರ ಆಗೋದಕ್ಕೆ ಕಾರಣವಾಗಿದೆ. ಹಾಗಾಗಿ ಮೊದಲಿಗೆ ನಮ್ಮ KGM ಸಿನಿಮಾದ 3 ಅದ್ಭುತ ಹಾಡುಗಳು ನಿಮ್ಮೆಲ್ಲರಿಗೋಸ್ಕರ. ದೇವ್ ಅಂತ. ಸೊ ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು ಮತ್ತೆ ನಮ್ಮೆಲ್ಲ ಗೆಸ್ಟ್ಗಳಿಗೆ ನನ್ನ ನಮಸ್ಕಾರ ಅಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್. ನನ್ನ ಪಾತ್ರದ ಬಗ್ಗೆ ಹೇಳಬೇಕಾದ್ರೆ ಒಂದು ನೆಗೆಟಿವ್ ಶೇಡ್ ಪ್ಲೇ ಮಾಡಿದ್ದೀನಿ ಇದರಲ್ಲಿ. ಸೊ ಇನಿಷಿಯಲಿ ನಾವು ಒಂದು ಈ ಡಿಸ್ಕಷನ್ ಕೂರಬೇಕಾದ್ರೆ ಅರುಣ್ ಸರ್ ಜೊತೆಗೆ ನೆಗೆಟಿವ್ ಶೇಡ್ ಅಂದಾಗೆ ನಾನು ಫಸ್ಟ್ ಆಫ್ ಆಲ್ ನಾನು ಇಂಪ್ರೆಸ್ ಆಗ್ತೀನಿ ಯೂಶಲಿ. ಅದಾದ ನಂತರ ನಾನು ನನ್ನ ಕ್ಯಾರೆಕ್ಟರ್ ಡ್ಯೂರೇಷನ್ ಬಗ್ಗೆ ಕೇಳಿಲ್ಲ, ಬಟ್ ಆ ಕ್ಯಾರೆಕ್ಟರ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನ ನಾನು ಕೇಳಿದೆ. ಸೊ ಕತೆ ಡಿಸ್ಕಸ್ ಮಾಡಬೇಕಾದ್ರೆ ನನಗೆ ಆ ಕ್ಯಾರೆಕ್ಟರ್ ಬಹಳ ಇಷ್ಟ ಆಯಿತು. ಸೊ ಅದು ನನ್ನ ಪ್ರಕಾರ ನಾನು ಐ ಆಮ್ 100% ಸ್ಯಾಟಿಸ್ಫೈಡ್ ವಿತ್ ಮೈ ಪರ್ಫಾರ್ಮೆನ್ಸ್ ಅಂತ ನಾನು ಹೇಳ್ಬೋದು. ಐ ಹೋಪ್ ನಮ್ಮ ಡೈರೆಕ್ಟರ್ ಕೂಡ 100% ಸ್ಯಾಟಿಸ್ಫೈಡ್ ಅಂತ. ಅಂಡ್ ನನ್ನ ಕಡೆಯಿಂದ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್. ಟ್ರೈಲರ್ ತುಂಬಾ ಪ್ರಾಮಿಸಿಂಗ್ ಆಗಿದೆ. ಒಂದು ಮೈಲ್ ಸ್ಟೋನ್ ಸಕ್ಸಸ್ ಸಿಗುತ್ತೆ ಅಂತ ನನಗೊಂದು ನಂಬಿಕೆ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಬಿಗ್ ಬಾಸ್ ಸಂತೋಷ್ ಅವರು ಮಾತನಾಡಬೇಕು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಎಲ್ರು ಊಟ ತಿಂಡಿ ಮುಗಿಸಿದ್ರ ಅಂತ ಅನ್ಕೊಂಡಿದ್ದೀನಿ. ಖುಷಿ ಆಯ್ತೈತೆ. ಅಲ್ಲ ಇನ್ನು ಪೇಮೆಂಟ್ ಆಗಿಲ್ಲ. ಪೇಮೆಂಟ್ ಆದ ತಕ್ಷಣ ಕೊಡಿಸ್ತೀನಿ. ಬಿಗ್ ಬಾಸ್ ಅಲ್ಲ ಸಿನಿಮಾದುವೆ ಇದಾದ್ಮೇಲೆ ಕೊಡ್ತೀರಿ ಅಂತ ಅನ್ಕೊಂಡಿದೀನಿ. ಆಮೇಲೆ ಬಿಗ್ ಬಾಸ್ ಮುಗಿದ್ಮೇಲೆ ನನ್ನ ಫಸ್ಟ್ ಸಿನಿಮಾ ಇದು. ತುಂಬಾ ವರ್ಷಗಳ ಒಂದು ಸತತ ಪ್ರಯತ್ನದಿಂದ ಈ ಒಂದು ಸಿನಿಮಾ ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ. ಮೊನ್ನೆ ಟ್ರೈಲರು ಮತ್ತೆ ಸಿನಿಮಾನೆಲ್ಲ ಅಣ್ಣ ತೋರಿಸಿದ್ರು. ಅದ್ಭುತವಾಗಿ ಸಿನಿಮಾ ಬಂದಿದೆ. ಭಾರಿ ಖುಷಿ ಆಗುತ್ತೆ. ಕಾಮಿಡಿ ಕಿಲಾಡಿ ಮುಗಿಸಿದ ತಕ್ಷಣನೇ ಅಣ್ಣ ಆಫರ್ ಕೊಟ್ಟು ಈ ಸಿನಿಮಾ ನೀನ್ ಮಾಡ್ಬೇಕು ಅಂದ್ರು. ನಾನು ಬಿಡು ಒಂದ್ 2-3 ಪಂಚ್ ಹೊಡೆದು ನಗಿಸ್ಬಿಡೋಣ, ಶಾಕ್ ರಿಯಾಕ್ಷನ್ ಎಲ್ಲ ಕೊಟ್ಟು ತಿನ್ಕೊಂಬಿಡೋಣ ಅನ್ಕೊಂಡು ಹೋದೆ ಸೆಟ್ಗೆ. ಆದ್ರೆ ಅದು ಹಂಗಲ್ಲ, ಅದ್ರ ಆಪೋಸಿಟ್ ಕ್ಯಾರೆಕ್ಟರ್ ಇದು. ಏನು ಮಾಡ್ಬೇಡಪ್ಪ ನೀನ್ ಸುಮ್ಮನೆ ನಿಂತ್ಕೋ ಅಂತ. ಇದು ಯಾವ ಕ್ಯಾರೆಕ್ಟರ್, ಹೆಂಗ್ ಆಕ್ಟ್ ಮಾಡೋದು? ನನ್ಗೆ ಆಕ್ಟ್ ಮಾಡಿ ಬಂದಾಗೆಲ್ಲ ನಾನೇನ್ ಆಕ್ಟ್ ಮಾಡಿಲ್ಲ ಬಿಡಿ ಇದ್ರಲ್ಲಿ ಅಂತ ಅಭಿಗೆಲ್ಲ ಹೇಳೋದು. ಅಭಿ ಏನಾದ್ರು ಮಾಡೋದ್ನಂತ. ಇಲ್ಲ ಮಗ ಚೆನ್ನಾಗಿ ಮಾಡಿಸೋರು ಅಂತ ಇವ್ರು ಅನ್ನೋದು. ಆಮೇಲೆ ದೀಕ್ಷಿತಣ್ಣ ಹಂಗೆಲ್ಲ ಫೈಟು ಗೀಟು ಎಲ್ಲ ಹೊಡಿತಾರೆ ನೋಡಿದ್ರೆ ನಮ್ಮ ಸುಮ್ಮನೆ ತಾಂಡೋಗಿ ನಿಲ್ಸಿ ಡೈಲಾಗ್ ಹೇಳ್ಸೋರು. ಇದೇನು ಒಂದು ಶಾಕ್ ಇಲ್ಲ, ರಿಯಾಕ್ಷನ್ ಇಲ್ಲ, ಕಾಮಿಡಿ ನಾನು ಒಂದು ಕಾಮಿಡಿನೂ ಮಾಡ್ತಿಲ್ಲ, ಏನಾಯ್ತೈತಿ ಇಲ್ಲಿ ಅಂತ ನನಗೆ ಶಾಕು. ಆಮೇಲೆ ಗೊತ್ತಾಯ್ತು, ಅವ್ರು ಒಂದು ಮಾತು ಹೇಳಿದ್ರು, ಸಂತು ನೀನು ಕಾಮಿಡಿಲಿ ರಿಯಾಕ್ಷನ್ ಕೊಟ್ಟು ಶಾಕಿಂಗ್ ಕೊಟ್ಟು ಪಂಚ್ ಹೊಡೆದು ನಗ್ಸೋದ್ ಬೇಕಾಗಿಲ್ಲ, ನಾನು ಏನ್ ಮಾಡ್ತೀನಿ ಅದನ್ನ ಮಾಡು. ಅದಲ್ದಲೆ ನಿನ್ನೊಳಗಿರೋ ಒಬ್ಬ ಸಂತು ಹೊರಗಡೆ ಬರಬೇಕು, ಆ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಅಂದ್ರು. ಅವಾಗ ನಾನು ಅದನ್ನ ಚಾಲೆಂಜ್ ಆಗಿ ತಗೊಂಡು ಅಣ್ಣ ಹೆಂಗೆ ಹೇಳ್ತಾರೆ ಅಂತ ಕೇಳ್ಕೊಂಡು ಆ ಸಿನಿಮಾನ ಮುಗಿಸ್ದೆ. ಬಟ್ ಸಿನಿಮಾ ನೋಡಿದ್ಮೇಲೆ ಅನಿಸ್ತು ನಿಜವಾಗ್ಲೂ ನಾನು ಅಲ್ದೇ ಇರ್ತಕ್ಕಂಥ ಒಂದು ಪಾತ್ರನ ನಾನು ಅದ್ರೊಳಗೆ ಮಾಡಿದ್ದೀನಿ.
ಒಬ್ಬ ಅದ್ಭುತವಾದಂತ ಗೆಳೆಯ, ಒಬ್ಬ ಪ್ರಾಣ ಸ್ನೇಹಿತನ ಗೆಳೆಯ. ಸಂತು ಕಾಮಿಡಿ ಮಾಡ್ದೇನೆ ಒಂದು ಸ್ನೇಹಿತನಾಗೂ ಕೂಡ ಒಂದು ಜೀವ ತುಂಬೋದು ಅಂತ ಅಣ್ಣ ತೋರಿಸ್ಕೊಟ್ಟೆ ಅವ್ರ ಸಿನಿಮಾದಲ್ಲಿ. ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಆಮೇಲೆ ಶೂಟಿಂಗ್ ಸೆಟ್ ಅಲ್ಲಿ ಅಷ್ಟೇನೆ ದೀಕ್ಷಿತ್ ಅಣ್ಣ ಅವರ ಡೆಡಿಕೇಶನ್ ಮುಂದೆ ನಮ್ದೇನು ಅಲ್ಲ ಬಿಡಿ. ನಾವೊಂದು ಅರ್ಧ ಗಂಟೆ 1 ಗಂಟೆ ಲೇಟ್ ಆಗಿ ಬಂದ್ರು ಅಣ್ಣ ಏನ್ ಬೇಜಾರು ಮಾಡ್ಕೊತಾ ಇರಲಿಲ್ಲ. ಆಮೇಲೆ ಕಳ್ಸೋರು ಸ್ವಲ್ಪ ಲೇಟಾಗಿ ಬಂದಿದ್ಯಾ ಅಂತ. ಆದ್ರೂ ಅವರ ಒಂದು ಡೆಡಿಕೇಶನ್ 3 ಶೇಡಲ್ಲಿ ಏನೋ ಬರ್ತಾರೆ, 3 ಶೇಡಲ್ಲಿ ಅಣ್ಣ ಸಿನಿಮಾ 3 ಶೇಡಲ್ಲಿ ಅವ್ರೆ ಪಾಪ ಅದ್ಭುತವಾಗಿ ಆಕ್ಟ್ ಮಾಡೋರೆ. ಒಂದು ಸೀನು ನಾನೇ ಫಸ್ಟ್ ಶೂಟ್ ಅದು ಇಲ್ಲಿ ಬೆಂಗಳೂರಲ್ಲಿ ಸುಲಭ ಶೌಚಾಲಯ, ಬೆಂಗಳೂರು ಸುಲಭ ಶೌಚಾಲಯದಲ್ಲಿ ಮಲಗಿರ್ಬೇಕು ಇವರು. ಅದು ಹೆಂಗೆ ಅಂದ್ರೆ ಸುಮ್ಮನೆ ನಿಂತ್ಕೊಳಕ್ಕೆ ಆಯ್ತಲ್ಲ, ಅದು ತೊಳೆದೆ ಎಷ್ಟು ವರ್ಷ ಆಗಾಯ್ತು, ಫುಲ್ಲು ಸ್ಮೆಲ್ಲು. ಅಲ್ಲೇ ಮಲಗವ್ರೆ. ಅವ್ರನ್ನ ಸುಮಾರು ರೀಟೇಕ್ ಆಗ್ತಾನೆ ಇದೆ, ವಾಷಿಂಗ್ ಗೀಶಿಂಗ್ ಏನೂ ಇಲ್ಲ. ಅಲ್ಲಿ ಅವ್ರನ್ನ ಏಳ್ಸ್ಕೊಂಡು ಕರ್ಕೊಂಡ್ಬರ್ಬೇಕು. ಆ ಸೀನು ಎಷ್ಟು ಸರಿ ರೀಟೇಕ್ ಆದ್ರೂ ಅದೇ ರೀತಿ ಅವರು ಫುಲ್ ಕೋಪರೇಟ್ ಕೊಟ್ಕೊಂಡು ಆ ಸೀನ್ ಮುಗಿಸಿದ್ರು. ಅವಾಗ್ಲೇ ಅನ್ಸ್ಬಿಡ್ತು ಎಂತ ಡೆಡಿಕೇಶನ್ ಆರ್ಟಿಸ್ಟ್ ಅಣ್ಣ ಅಂತ. ಅಣ್ಣ ನಿಜವಾಗ್ಲೂ ರಿಯಲಿ ಗ್ರೇಟ್ ಅಣ್ಣ, ಅದ್ಭುತವಾಗಿ ಮೂಡ್ ಬಂದಿದೆ. ಪ್ರತಿ ಸೀನ್ಗಳನ್ನು ಕೂಡ ತುಂಬಾ ಫ್ಯಾಷನ್ ಆಗಿ ಇದು ಹಿಂಗ್ ಬರ್ಬೇಕು ಅಂದ್ರೆ ಇದೇ ತರ ಬರ್ಬೇಕು ಅಂತ ಮಾಡವ್ರೆ ಅರುಣಣ್ಣ ಒಳ್ಳೇದಾಗಬೇಕು. ಯಾಕೆಂದ್ರೆ ಅಣ್ಣ ನಿನ್ನೆ ಒಂದು ಉದಾಹರಣೆ ಹೇಳಿದ್ರು, ಮನೆ ದಿವಸ ಅನುಸರಿ ಹಾಕೊಂಡು ಆಂಕರಿಂಗ್ ಇದ್ರಲ್ಲಿ ಒಬ್ಬ ಪ್ರೊಡ್ಯೂಸರು ಇಷ್ಟಿಟ್ಕೊಂಡು ಸಿನಿಮಾ ಮಾಡೋದು ತುಂಬಾ ಕಷ್ಟ. ಯಾಕೇಳಿ ಇಷ್ಟನ್ನು ತೆಗೆದು ಅದೇ ಸಿನಿಮಾಕ್ಕೆ ಹಾಕ್ಬೇಕಾಗುತ್ತೆ. ಅದೇ ಇಷ್ಟಿದ್ದಾಗ ಸ್ವಲ್ಪ ತೆಗೆದು ಹಾಕಿದ್ರು ಏನ್ ಪ್ರಾಬ್ಲಮ್ ಆಗಲ್ಲ. ಆ ತರ ಇಷ್ಟಿಟ್ಕೊಂಡು ಬಂದು ಸಿನಿಮಾ ಮಾಡ್ತಾ ಇರೋದು ಇವರು. ದೇವರನ್ನ ಇವ್ರಿಗೆ ಒಳ್ಳೇದಾಗಬೇಕು. ಈ ಸಿನಿಮಾ ಒಳ್ಳೇದಾಗಿ ಗೆದ್ದು ಜನ ಥಿಯೇಟರ್ಗೆ ಬಂದು ಕೈ ಹಿಡಿದ್ರೆ ಇನ್ನಷ್ಟು ಸಿನಿಮಾಗಳು ಮಾಡುವಂತ ಒಂದು ಶಕ್ತಿ ಸಿಗುತ್ತೆ. ದಯವಿಟ್ಟು ಈ ಸಿನಿಮಾ ಒಳ್ಳೇದಾಗಬೇಕು. ಕರ್ನಾಟಕದ ಕುಲಕೋಟಿ ಕನ್ನಡ ಕಲಾಭಿಮಾನಿ ದೇವರುಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ಒಂದು ವಿಭಿನ್ನ ಪಾತ್ರ, ಒಂದು ವಿಭಿನ್ನ ಶೈಲಿಯ ಲವ್ ಸ್ಟೋರಿ. 2 ವರ್ಷಗಳಾದ್ಮೇಲೆ ಈ ತರ ಒಂದು ಅದ್ಭುತವಾದಂತ ಲವ್ ಸ್ಟೋರಿ ಬಂದಿಲ್ಲ ಅಂತ ಅನ್ಕೋತೀನಿ. ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ನಂದು ಅಷ್ಟೇನೆ ಕಾಮಿಡಿ ಅಲ್ಲದೇ ಒಂದು ಅದ್ಭುತವಾದಂತ ಒಂದು ಸ್ನೇಹಿತನ ಪಾತ್ರ ಮಾಡಿದ್ದೀನಿ. ದಯವಿಟ್ಟು ಬಂದು ನೋಡಿ. ಥ್ಯಾಂಕ್ ಯು ಸೋ ಮಚ್. ಅಭಿಷೇಕ್, ಇದು ನನ್ನ ಮೊದಲನೇ ಸಿನಿಮಾ. ಎಲ್ರಿಗೂ ಗೊತ್ತಲ್ಲ, ಫೀಲಿಂಗ್ ನರ್ವಸ್ನೆಸ್ ಇರುತ್ತೆ, ಯಪ್ಪ ಫಸ್ಟ್ ಸಿನಿಮಾ ಹೇಗ್ ಮಾಡ್ತೀವಿ ಅಂತ. ಸೊ ಸೆಟ್ಟಿಗೆ ಬಂದ್ಮೇಲೆ ನಮ್ಮ ಅರುಣ್ ಸರ್ ಎಷ್ಟು ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸಿದ್ರು ಅಂದ್ರೆ ಈಗ ನಮ್ಮ ಮನೇಲೇ ಇದ್ದಂಗಿತ್ತು. ಸೊ ಅದ್ರ ಜೊತೆ ದೀಕ್ಷಿತ್ ಕೂಡ ತುಂಬಾ ಸಪೋರ್ಟಿಂಗ್ ಆಗಿತ್ತು, ನನ್ಗೆ ಎಲ್ಲೆಲ್ಲಿ ತಪ್ಪು ಮಾಡ್ತೀನಿ ಅಂತ ಹೇಳ್ಕೊಟ್ಟು. ಸೊ ನನ್ನ ಫಸ್ಟ್ ಸಿನಿಮಾನೇ ಅನ್ಸಿಲ್ಲ. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆಮೇಲೆ ನನ್ನ ಪೋರ್ಷನ್ ಇರೋದು ಕಾಲೇಜ್ ಪೋರ್ಷನ್. ಸೊ ಹೆಂಗಿತ್ತಂದ್ರೆ ಇನ್ನೊಂದ್ಸಲ ಕಾಲೇಜ್ ಹೋಗಿ ಬಂದಂಗಿತ್ತು. ಪ್ರತಿಯೊಬ್ಬೊಬ್ಬರ ಜೀವನದಲ್ಲೂ ಇದು ನಡೆದೇ ಇರುತ್ತೆ. ಸೊ ಎಲ್ಲ ರಿಲೇಟ್ ಮಾಡ್ತೀರಾ ನಿಮ್ ಕಾಲೇಜ್ ಲೈಫ್ಗೂ. ಸೊ ದಯವಿಟ್ಟು ಸಿನಿಮಾ ಬಂದು ನೋಡಿ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಈಗ ಸಂಜನಾ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂಜನಾ ದಾಸ್ ಅಂತ. ಸೊ KTM ಬಂದು ನನ್ನ ಫಸ್ಟ್ ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ಬೋದು. ಅಂಡ್ ಇನಿಷಿಯಲಿ ನಾನ್ ತುಂಬಾ ಸಂಕೋಚ ಪಡ್ತಿದ್ದೆ. ಯಾಕಂದ್ರೆ ಅವ್ರು ಹೇಳಿದ್ರು, ಅರುಣ್ ಸರ್ ಹೇಳಿದ್ರು ದೀಕ್ಷಿತ್ ಶೆಟ್ಟಿ ಜೊತೆ ಆಕ್ಟ್ ಮಾಡ್ಬೇಕಂತ. ಸೊ ನಾನ್ ಅವಾಗ ಹೇಗ್ ಮಾಡುದು ಅಂದ್ರೆ ನನ್ ಮ್ಯಾಚ್ ಅಪ್ ಆಗ್ತೀನ, ಅವ್ರ ಜೊತೆ ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ಮಾಡ್ಬೇಕಿತ್ತು. ಸೊ ಹೇಗ್ ಮಾಡ್ಬೋದು ಅಂತ ನಾನ್ ಯೋಚನೆ ಮಾಡ್ತಿದ್ದೆ. ಬಟ್ ಅರುಣ್ ಸರ್ ತುಂಬಾನೇ ರಿಹರ್ಸಲ್ಸ್ ಮಾಡ್ಸಿದ್ರು. ಅಂಡ್ ಅದಾದ್ಮೇಲೆ ನಾನು ಒಂಚೂರು ಕಂಫರ್ಟಬಲ್ ಆದೆ. ಬಟ್ ನನ್ ಪಾತ್ರ ಇದ್ರಲ್ಲಿ ತುಂಬಾನೇ ಚೆನ್ನಾಗಿದೆ. ಈ ತರ ಒಂದ್ ಪಾತ್ರ ನಾನು ನೋಡೇ ಇಲ್ಲ ನಿಜವಾಗ್ಲೂ ಕನ್ನಡದಲ್ಲಿ. ತುಂಬಾ ಟೈಮ್ ಆಗಿದೆ ಈ ತರ ಒಂದ್ ಪಾತ್ರ ನೋಡಿದ್ದು. ಸೊ ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಅಂಡ್ ದಯವಿಟ್ಟು ಬಂದು ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಸಂಜನಾ ಅವರು, ನನ್ ಕ್ಯಾರೆಕ್ಟರ್ ಬಂದು ಒಂದು ಸಿಂಪಲ್ ಕಾಲೇಜ್ ಹುಡುಗಿ. ಅವರು ತುಂಬಾ ಫೋಕಸ್ಡ್ ಆಗಿದ್ದಾರೆ. ಅವ್ರಿಗೆ ಏನ್ ಆಗ್ಬೇಕು ಅಂತ ಒಂದು ಆಂಬಿಷನ್ ಇದೆ. ಆ ಆಂಬಿಷನ್ ಮೇಲೆನೆ ವರ್ಕ್ ಮಾಡ್ತಿರ್ತಾರೆ. ಸೊ ನನ್ ಕ್ಯಾರೆಕ್ಟರ್ ದೀಕ್ಷಿತ್ ಕಾರ್ತಿಕ್ ಕ್ಯಾರೆಕ್ಟರ್ ಜರ್ನಿಗೆ ಹೆಂಗೆ ಇನ್ವಾಲ್ವ್ ಆಗುತ್ತೆ, ನನ್ ಕ್ಯಾರೆಕ್ಟರ್ ಅವ್ರ ಲೈಫ್ ಅಲ್ಲಿ ಬಂದ್ಮೇಲೆ ಅವ್ರ ಲೈಫ್ ಅಲ್ಲಿ ಏನ್ ಚೇಂಜಸ್ ಆಗುತ್ತಾ, ಇದೆಲ್ಲ ನಾವು ನೋಡ್ಬೋದು. ಸೊ KTM ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ. ಬಟ್ ಅದೇ ದ ಲವ್ ಇಸ್ ನಾಟ್ ಜಸ್ಟ್ ಬಿಟ್ವೀನ್ ಕಪಲ್ ಮಧ್ಯದ ಬರೀ ಕಪಲ್ ಮಧ್ಯದ ಲವ್ ಅಲ್ಲ, ಪೇರೆಂಟ್ಸ್ ಮಧ್ಯೆ ಆಗಿರ್ಲಿ, ಫ್ರೆಂಡ್ಸ್ ಮಧ್ಯೆ ಆಗಿರ್ಲಿ, ಆ ತರ ತುಂಬಾ ಎಲಿಮೆಂಟ್ಸ್ ಆಡ್ ಮಾಡಿದ್ದಾರೆ ನಮ್ ಡೈರೆಕ್ಟರ್ ಸರ್. ಸೊ ಒಂದು ಬ್ಯೂಟಿಫುಲ್ ಜರ್ನಿ, ಒಂದು ಇನ್ಸ್ಪೈರಿಂಗ್ ಜರ್ನಿ ಅಂತ ಹೇಳ್ಬಹುದು. ಸೊ ದಯವಿಟ್ಟು February 16ಗೆ ಥಿಯೇಟರ್ ಬಂದೆ ಸಿನಿಮಾ ನೋಡಿ. ನಿಮ್ ಎಲ್ರಿಗೂ ಖಂಡಿತ ಖುಷಿ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕಾಜಲ್, ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತೆ ಪತ್ರಕರ್ತರಿಗೂ ಎಲ್ಲರಿಗೂ ನಮಸ್ಕಾರ. ಸೊ ಆಕ್ಚುಲಾಗಿ ಇಲ್ಲಿ ವಿನಯ್ ಅವ್ರು ಬರ್ಬೇಕಿತ್ತು, ಸ್ವಲ್ಪ ಅವ್ರೇನೋ ಹೆಲ್ತ್ ಇಶ್ಯೂ ಆಗಿದ್ರಿಂದ ಅವ್ರು ಬರೋಕ್ಕಾಗಿಲ್ಲ. ಆಮೇಲೆ ನಮಗೆ ದೊಡ್ಡ ಸಪೋರ್ಟ್ ಆಗಿ ನಿಂತಿರೋರು ಬಂದು ಯತೀಶ್ ಸರ್, ಪರ್ಪಲ್ ಆರೋ ಎಂಟರ್ಟೈನರ್ಸ್ ಅವರು, ನಮ್ಮ ಡಿಸ್ಟ್ರಿಬ್ಯೂಟರ್, ಅವರು ಬರ್ಬೇಕಿತ್ತು. ಸ್ವಲ್ಪ ಏನೋ ಪ್ರಾಬ್ಲಮ್ ಆಯ್ತು ಅಂತ ಅವರು ಬಂದಿಲ್ಲ.
ಸೊ ಈ KTM ಬಗ್ಗೆ ಹೇಳಬೇಕು ಅಂದ್ರೆ ಕಂಪ್ಲೀಟ್ ಫುಲ್ ಮೀಲ್ಸ್ ಅಂತ ಹೇಳಬೇಕು. ಯಾಕಂದ್ರೆ ಎಲ್ಲಾ ತರದ್ದು ಎಂಟರ್ಟೈನ್ಮೆಂಟ್ ಇಂದ ಹಿಡಿದು ಎಮೋಷನಲ್ ಇಂದ ಹಿಡಿದು ಎಲ್ಲಾ ತರದ್ದು ಏನು ಕಂಟೆಂಟ್ಸ್ ಗಳಿದೆ ಸಿನಿಮಾಲಿ. ಆಮೇಲೆ ಮೇನ್ ಏನಂದ್ರೆ ಈ ಸಿನಿಮಾಗೆ ಬೇಕಾಗಿರುವಂತ ಆರ್ಟಿಸ್ಟ್ ಸಪೋರ್ಟ್ ಏನ್ ಬೇಕು, ಪ್ರತಿ ಒಬ್ರು ಅಷ್ಟು ಹೈಲೈಟ್ ಆಗಿ ಅಷ್ಟು ಏನು ಪರ್ಫಾರ್ಮೆನ್ಸ್ ಸ್ಕೋಪ್ ಇರುವಂತ ಜಾಗ ಇರುವಂತ ಕ್ಯಾರೆಕ್ಟರ್ಗಳದು. ಅದಕ್ಕೆ ಸೂಟಬಲ್ ಆಗಿರುವಂತ ಇವ್ರು ಸಿಕ್ಕರು ನಮ್ಗೆ ಆರ್ಟಿಸ್ಟ್ಗಳು. ಯಾರೊಬ್ರು ಎಲ್ಲೋ ಒಂಚೂರು ಪಾತ್ರ ನಮ್ದು ಕಮ್ಮಿ ಅನ್ನೋ ಹೇಳೋ ತರ ಇಲ್ಲ, ಎಲ್ಲಾರ್ಗು ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಸೊ ಎಲ್ಲಾರ ಸಪೋರ್ಟ್ ಅಂತಾನೆ ಹೇಳ್ಬೇಕು. ಆಮೇಲೆ ಮೇನ್ ನಮ್ಮ ಡೈರೆಕ್ಟ್ರು ಇದಕ್ಕೆ ಎಷ್ಟು ಶ್ರಮ ಪಟ್ಟಿದ್ರೆ ಅಂತ ನಮ್ಮ ಟೀಮ್ ಅವ್ರಿಗೆ ಗೊತ್ತದೋ. ಇದಕ್ಕೆ ಸಪೋರ್ಟಿವ್ ಆಗಿದ್ದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಸೊ ಅವ್ರನ್ನು ನೆನ್ಸ್ಕೋಬೇಕು ಈ ಟೈಮಲ್ಲಿ. ಯಾಕಂದ್ರೆ ಸಿನಿಮಾ ಮ್ಯೂಸಿಕಲ್ ಸಿನಿಮಾ ಇದೆ ಆಕ್ಚುಲ್ ಆಗಿ. ಯಾರೇ ನೋಡಿದ್ರು ಕೊನೆಯಲ್ಲಿ ಹೇಳೋದು ಅದ್ಭುತವಾದ BGM ಇದೆ, ಅದ್ಭುತವಾದ ಏನು ಸ್ಕ್ರೀನ್ ಪ್ಲೇ ಇದೆ, ಸಾಂಗ್ಸ್ ಇದೆ, ಆಮೇಲೆ ಡೈಲಾಗ್ಸ್ ತುಂಬಾ ಚೆನ್ನಾಗೆಲ್ಲ ಬರೆದಿದ್ದಾರೆ ನಮ್ಮ ಟೀಮ್ ಅವರು. ಸೊ ಹೋಲ್ ಪ್ಯಾಕೇಜ್ ಏನು ಹೇಳ್ಬೇಕು ಅಂದ್ರೆ ಎಲ್ಲಾರು ಸೇರಿದಾಗ ಈ ತರ ಒಂದು ಒಳ್ಳೆ ಔಟ್ಪುಟ್ ಪ್ರಾಡಕ್ಟ್ ಬರಕ್ ಸಾಧ್ಯ ಆಗುತ್ತೆ. ಸೊ ಅದನ್ನ ಅಷ್ಟು ಪಾಲಿಶ್ ಮಾಡಿದ್ದಾರೆ ಡೈರೆಕ್ಟರ್ ಕೂತ್ಕೊಂಡು ಏನೋ ರೀವರ್ಕ್ ಮಾಡಿ 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 ಇವತ್ತು 16ನೇ ತಾರೀಕು ನೀವೆಲ್ಲ ಪರ್ದೆ ಮೇಲೆ ನೋಡ್ಬೇಕಾದ್ರೆ ಅಷ್ಟು ಫೈನ್ ಪಾಲಿಶ್ ಪ್ರಾಡಕ್ಟ್ ಅದು. ಸೊ ಎಲ್ಲೋ ಒಂಚೂರು ಎಲ್ಲೋ ಲ್ಯಾಗ್ ಆಗೋದಾಗ್ಲಿ ಅಥವಾ ಇನ್ನೊಂದೇನಾದ್ರು ಸಮಸ್ಯೆ ಏನೋ ಒಂದು ಆತರ ಏನು ಸಮಸ್ಯೆಗಳು ಇಲ್ಲದೆ ನೀಟಾಗಿ ಬಂದಿದೆ ಸಿನಿಮಾ. ಆಮೇಲೆ ನಮ್ಮ ಮೇಜರ್ ಸಪೋರ್ಟ್ ಅಂದ್ರೆ ನಮ್ಮ ಆರ್ಟಿಸ್ಟ್ ದೀಕ್ಷಿತ್ ಅವ್ರು ಇರ್ಲಿಲ್ಲ ಅಂದಿದ್ರೆ ನಿಜವಾಗ್ಲೂ ಈ ಸಿನಿಮಾ ಯಾವ ತರ ಹಿಂಗಾಗುತ್ತೋ ಇಲ್ವೋ ಅಂತ ನನ್ಗಂತೂ ಡೌಟೆ. ಯಾರಾದ್ರೂ ಹೋಗ್ಬಿಟ್ಟು ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಹೋಗ್ಬಿಟ್ಟು ಬಲ್ಕಳಿ ಆಮೇಲೆ ಇಲ್ಲಿ ಹೋಗ್ಬಿಟ್ಟು ಇದ್ ಮಾಡಿ ಅಂತಂದ್ರೆ 2 ಸತಿ 10 ಸತಿ ಯೋಚನೆ ಮಾಡ್ತಾರೆ. ಬೇರೆ ಯಾರೇ ಆರ್ಟಿಸ್ಟ್ ಆದ್ರೂ ಸರ್ ಹೆಂಗ್ ಸರ್ ಮಾಡೋಣ ಏನ್ ಮಾಡೋಣ ಅಂತ ಒಂದು ಮಾತು ಏನು ಕೇಳ್ದಲೆ ಏನು ಹೇಳ್ದಲೆ ಹೌದಾ ಸರ್ ಇಲ್ಲ ರೆಡಿ ಆಯ್ತು ಮಾಡೋಣ ಸರ್, ಒಂದ್ 10 kg ಕಮ್ಮಿ ಆಗ್ಬೇಕು ಅಂತಂದ್ವಿ. 10 kg ಸರಿ ಸರ್ ಆಯ್ತು 3 ತಿಂಗಳಲ್ಲಿ ಮಾಡ್ಬಿಡ್ತೀವಿ ಅದನ್ನ ರೆಡಿ ಆಗ್ತೀವಿ. ಅಷ್ಟು ಸಪೋರ್ಟ್ ಯಾರಾದ್ರು ಆರ್ಟಿಸ್ಟ್ ಕೊಟ್ಬಿಟ್ರೆ ಫಿಲ್ಮ್ ಮೇಕರ್ಸ್ಗೆ ಡೈರೆಕ್ಟರ್ಗೆ ಅದೊಂಥರ ಏನಂದ್ರೆ ಒಂದು ಮೋಟಿವೇಶನ್. ಇವ್ರೇ ಎಷ್ಟು ಮಾಡ್ತಿರೋದು ನಾವ್ ಇನ್ನೂ ಮಾಡೋಣ, ಏನೋ ಮಾಡ್ಬೇಕು ಇನ್ನು ತೋರ್ಸ್ಬೇಕು. ಅವ್ರ ಜೊತೆ ಅವ್ರ ಸಪೋರ್ಟ್ ಹಂಗ್ ಸಿಕ್ಬಿಟ್ರೆ ನಮ್ಗೆ ಈ ತರ ಸಿನಿಮಾ ಬರುತ್ತೆ. ಖಂಡಿತವಾಗ್ಲೂ ಆರ್ಟಿಸ್ಟ್ ಗಳ ಸಪೋರ್ಟ್ ಇಲ್ಲ ಅಂದ್ರೆ ಈ ಸಿನಿಮಾ ಈ ತರ ಬರ್ತಾ ಇರಲಿಲ್ಲ. ಪ್ರತಿಯೊಬ್ಬರದು ಪಾತ್ರಗಳು ಅಷ್ಟು ಚೆನ್ನಾಗಿದೆ. ಆಕ್ಚುಲಿ ಹೇಳ್ಬೇಕಾದ್ರೆ ದೇವ್ ಅವರು ಅದು ಹಿಂಗ್ ಹೋಗುತ್ತೆ ಅಂತ ಹೇಳಕ್ ಆಗೋದಿಲ್ಲ, ಅಷ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅದು. ಸಿನಿಮಾ ಸೆಕೆಂಡ್ ಹಾಫ್ ಅಲ್ಲಿ ಟ್ವಿಸ್ಟ್ ತೊಗೊಳ್ಳೋಂತ ಕ್ಯಾರೆಕ್ಟರ್ ಅದು. ಆಮೇಲೆ ನಮ್ಮ ಸಂತುನ ಎಲ್ಲಾರು ನಗ್ಸೋದು ಕಾಮಿಡಿ ಅದೇ ಒಂದು ಪರ್ಸೆಪ್ಷನ್ ಅಲ್ಲಿ ಎಲ್ಲರೂ ನೋಡಿದ್ದಾರೆ. ಬಟ್ ಸಂತು ಫಸ್ಟ್ ಹಾಫ್ ಅಲ್ಲಿ ಒಂದು ಜಾನರ್ ಅಲ್ಲಿ ಪ್ಲೇ ಆಗ್ತಿರ್ತಾರೆ, ಸೆಕೆಂಡ್ ಹಾಫ್ ಗೆ ಬೇರೆ ಒಂದು ಚೇಂಜ್ ಓವರ್ ಇದೆ ಸಿನಿಮಾಲಿ. ಸೊ ಆಮೇಲೆ ಅಭಿಷೇಕ್ ಇಸ್ ಎಮೋಷನಲ್ ಟ್ವಿಸ್ಟ್ ಆಫ್ ದ ಸಿನಿಮಾ. ಅವರ ಪಾತ್ರ ಅಷ್ಟು ಸ್ಟ್ರಾಂಗ್ ಆಗಿದೆ. ಇನ್ನು ಇಬ್ರು ಹೀರೋಯಿನ್ ಆಗ್ಲೇ ನೋಡಿದ್ರೆ ಟ್ರೈಲರ್ ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಅಂತೂ ಔಟ್ಸ್ಟ್ಯಾಂಡಿಂಗ್. ಯಾರೊಬ್ರು ಪ್ರಿಪರೇಷನ್ ಇಲ್ಲದೆ ಏನು ಇದ್ ಮಾಡ್ದಲೇ ಬಂದಿರೋರಲ್ಲ, ಎಲ್ಲ ಟ್ರೈನ್ಡ್ ಆಕ್ಟರ್ಸ್ ಗಳೇ ಇದ್ದಾರೆ. ಸೊ ನಾವು ಮುಂಚೆ ತರ ಏನು ಅನ್ಪ್ಲಾನ್ಡ್ ಆಗಿ ಏನು ಮಾಡಿಲ್ಲ, ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಸಿನಿಮಾ ಮೂಡ್ ಬಂದಿದೆ. ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡೇ ಬಂದಿದೀವಿ. ಸೊ ದಯಮಾಡಿ ಮಾಧ್ಯಮ ಮಿತ್ರರಿಗೆ ಕೇಳ್ಕೊಳ್ಳೋದು, ಒಂದು ಒಳ್ಳೆ ಪ್ರಯತ್ನ ಮಾಡಿದೀವಿ, ಅದನ್ನ ದಯವಿಟ್ಟು ನಿಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಸಪೋರ್ಟ್ ಮಾಡಿ ಪುಷ್ ಮಾಡಿ ಒಳ್ಳೆ ಒಂದು ಟೀಮ್ ಗೆಲ್ಲೋದಕ್ಕೆ ಒಂದು ಸಹಾಯ ಮಾಡಿಕೊಡಿ. ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಥ್ಯಾಂಕ್ ಯು. ಧನ್ಯವಾದ ಸರ್. ಈಗ ಎಲ್ರಿಗೂ ನಮಸ್ತೆ. ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಮೊದಲಿಗೆ ಅನ್ನದಾತರು ನಮ್ಮಣ್ಣ ವಿನಯ್ ಕುಮಾರ್ ಈ ಸಿನಿಮಾ ಪ್ರೊಡ್ಯೂಸರು ಹಾಗೂ ರಕ್ಷಾ ಅವರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇದು ನಂದು 2ನೇ ಸಿನಿಮಾ, ಮೊದಲನೇ ಸಿನಿಮಾ ಅಥರ್ವ ಅಂತ. ಸೊ ಒಂದ್ ಸಿನಿಮಾ ಟ್ರೈ ಮಾಡ್ಬೋದು, ದುಡ್ಡಾಕಕ್ ಧೈರ್ಯ ಮಾಡಿ. 2ನೇ ಸಿನಿಮಾಗೆ ಸ್ವಲ್ಪ ಯೋಚನೆ ಮಾಡಬೇಕು, ಬಟ್ ಆದ್ರೂ ನಂಬಿಕೆ ಇಟ್ಟು 2ನೇ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಒಂದೊಳ್ಳೆ ಕತೆಗೆ ಒಂದೊಳ್ಳೆ ನಾಯಕ ಬೇಕು. ಅವಾಗ ದೀಕ್ಷಿತ್ ನಮ್ ಕತೆಗೆ ಆಯ್ಕೆ ಆಗಿದ್ದು. ನಾನೇನ್ ಕನ್ಸ್ಕೊಂಡಿದ್ನೋ ಅದಕ್ಕಿಂತ ತುಂಬಾ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ. ಕಾರಣ ದೀಕ್ಷಿತ್. ಯಾಕೆಂದ್ರೆ ಆ ಪಾತ್ರಗಳು ನಾವು ಬರೆಯೋದು ಈಸಿಯಾಗಿ ಬರ್ಬಿಡ್ತೀವಿ. ಅದನ್ನ ತೆರೆ ಮೇಲೆ ತರ್ಬೇಕಾದ್ರೆ ಆ ಗೆಟಪ್ ಕೊಡಾಕ್ಬೋದು. 10 kg ಸಣ್ಣ ಆಗೋದಿತ್ತು. ಒಂದು 10 ತಿಂಗಳು ದೀಕ್ಷಿತ್ ಬಿಯರ್ಡ್ ಕಟ್ಟಿಲ್ಲ, ಏರ್ ಕಟ್ಟಿಲ್ಲ. ಆ ಗೆಟಪ್ಗೋಸ್ಕರ ಆ ಡೆಡಿಕೇಶನ್ ಬೇಕು. ಬೇರೆ ಪ್ರಾಜೆಕ್ಟ್ಸ್ ನೆಲ್ಲ ಬಿಟ್ಟು ಆ ಪಾತ್ರ ಮಾಡ್ಬೇಕು ಅಂತ ಡೆಡಿಕೇಶನ್ ಕೊಟ್ಟಿದ್ದಕ್ಕೆ ಇವತ್ತು KTM ಸಿನಿಮಾ ಅಟ್ಲೀಸ್ಟ್ ಒಂದು ನೋಡಿದವ್ರಿಗಾದ್ರೂ ಇಷ್ಟ ಆಗ್ತಾ ಇದೆ. ಸೊ ಈ ಡೆಡಿಕೇಶನ್ ಎಲ್ಲ ಪ್ರತಿಯೊಬ್ಬರು ಒಬ್ಬರಿಂದ ಒಬ್ರಿಗೆ ಮೋಟಿವೇಟ್ ಆಗಿ ಟೀಮೇ ಕಂಪ್ಲೀಟ್ ಒಂದು ಪಾಸಿಟಿವ್ಗೆ ಮೂಡಕ್ ಬಂತು. ಸೊ ಪಾಸಿಟಿವ್ ಆಯ್ತು. ಸೊ ನಾನು ಮೇನ್ ಟೆಕ್ನಿಷಿಯನ್ಸ್ ಹೇಳಲೇಬೇಕು. ಯಾಕಂದ್ರೆ ಕ್ಯಾಮ್ರಾಮನ್ ಇಂದ ಹಿಡಿದು ನವೀನ್ ಸರ್ ಅಂತ ಮೊದಲನೇ ಸಿನಿಮಾ, ಕನ್ನಡದಲ್ಲಿ ಮೊದಲನೇ ಸಿನಿಮಾ, ತೆಲುಗಲ್ಲಿ ಮಾಡಿದ್ದಾರೆ ಸಾಕಷ್ಟು.
ತುಂಬಾ ಅಚ್ಚುಕಟ್ಟಾಗಿ ನಮ್ಗೆ ಸಪೋರ್ಟ್ ಮಾಡಿ ಒಳ್ಳೆ ವಿಜುವಲ್ಸ್ ನ ಬರಕ್ಕೆ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ನಮ್ಮ ಸಿನಿಮಾ ಮೇನ್ ಸ್ಟ್ರೆಂತ್ ಅಂದ್ರೆ ಮ್ಯೂಸಿಕ್. ಚೇತನ್ ಅವರು ಈ ಸಿನಿಮಾಗೆ ಮೊದಲನೇ ಸಿನಿಮಾ ಅವರು, ಬಟ್ ಆದ್ರೂ ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಮ್ಯೂಸಿಕ್ ನ ಮಾಡಿದ್ದಾರೆ. ಸೊ ಎಡಿಟರ್ ಕಿಟ್ಟು ಅವರು ಅಷ್ಟೇ. ಸೊ ನಾನು 75 ದಿನ ಶೂಟ್ ಮಾಡಿದ್ದು. ಫುಟೇಜ್ ಅಂತೂ ತುಂಬಾ ಇತ್ತು. ಡೈಲಿ ನಾವು 70-80 ಶಾರ್ಟ್ಸ್ ಅಂತೂ ಶೂಟ್ ಮಾಡ್ತಾ ಇದ್ದೆ. ಸೊ ಅಷ್ಟು ಪೇಷನ್ಸ್ ಆಗಿ ಇಟ್ಕೊಂಡು ಒಂದು 7 to 8 ಟೈಮ್ಸ್ ಎಡಿಟ್ ಮಾಡಿದ್ವಿ. ಅವರೆಲ್ಲ ಸಪೋರ್ಟ್ ಮಾಡಿದಕ್ಕೆ KTM ಇಷ್ಟು ಅದ್ಭುತವಾಗಿದೆ. ಆಮೇಲೆ ನಮ್ಮ ಸಿನಿಮಾಗೆ ಡೈಲಾಗ್ಸ್ ಅಭಿನಂದನ್ ಮತ್ತೆ ನಾನು ಬರ್ದಿದ್ದೀವಿ. ಅವ್ರು ಆಕ್ಚುಲಿ 5 ಸಾಂಗ್ ಬರೆದಿದ್ದಾರೆ. ಒಂದು ಸಿನಿಮಾ ಕಂಪ್ಲೀಟ್ ಡೈಲಾಗ್ಸ್ ನಾನು ಅವರು ಬರ್ದಿದ್ದೀವಿ. ಸೊ ಎಲ್ಲ ತುಂಬಾ ನಮ್ಮ ಡೈರೆಕ್ಷನ್ ಟೀಮ್ ಆಗ್ಬೋದು, ಕ್ಯಾಮ್ರಾ ಟೀಮ್ ಆಗ್ಬೋದು, ಎಲ್ಲ ಸಪೋರ್ಟ್ ಇಂದ KTM ಸಿನಿಮಾ ಅದ್ಭುತವಾಗಿ ಮೂಡ್ ಬರೋಕ್ ಕಾರಣ ಆಗಿದೆ. ಒಳ್ಳೆ ಸಿನಿಮಾ ಮಾಡಿದೀವಿ. ಖಂಡಿತವಾಗೂ ನೀವು ಸಿನಿಮಾ ನೋಡಿದ್ರೆ ಮೋಸ ಅಂತೂ ಆಗಲ್ಲ. ನಿಮ್ಗೆ KTM ಸಿನಿಮಾ ಬರೀ ನೋಡೋ ಸಿನಿಮಾ ಅಲ್ಲ, ಕಾಡೋ ಸಿನಿಮಾ. ದಯವಿಟ್ಟು ಮಾಧ್ಯಮ ಮಿತ್ರರು ಎಲ್ಲರೂ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂತೀನಿ. ಹೊಸ ಟೀಮ್ಗೆ ಒಂದು ಒಳ್ಳೆ ಸಪೋರ್ಟ್ ಸಿಕ್ಕರೆ ಇನ್ನೊಂದು ಒಳ್ಳೆ ಸಿನಿಮಾ ಮಾಡ್ಬೋದು ಅಂತ ಕೇಳ್ಕೊಂತೀನಿ. ಹಾಗೂ ನಮ್ಮ ಸಿನಿಮಾದಲ್ಲಿ ಸಂಜನಾ ಮತ್ತೆ ಕಾಜಲ್, ನಮ್ಮ ತುಕಾಲಿ ಸಂತು ಅವರು, ಅಭಿ ಅವರು ಮತ್ತೆ ದೇವ್ ಅವರು ತುಂಬಾ ಸಪೋರ್ಟಿಂಗ್ ಕ್ಯಾರೆಕ್ಟ್ ಮಾಡೋದನ್ನು ಬಹಳ ಇಂಟ್ರೆಸ್ಟ್ ಕೊಟ್ಟೇನೆ ಮಾಡಿದ್ದಾರೆ. ಥ್ಯಾಂಕ್ಸ್ ಮೇಡಮ್. KTM ಫುಲ್ ಫಾರ್ಮ್ ನಮ್ ಕತೆ ಒಂದು ಮೇನ್ ಟ್ವಿಸ್ಟ್. ನಾನು ಅದನ್ನ ಸಿನಿಮಾದಲ್ಲೇ ನೋಡಕ್ಕೆ ನೋಡಿ ಅಂತ ಇಷ್ಟಪಡ್ತೀನಿ ಸರ್. ನೀವು 14ನೇ ತಾರೀಕು ದಯವಿಟ್ಟು ಗೊತ್ತಾಗುತ್ತೆ ಸರ್. ಒಂದು 3 ಹಂತದಲ್ಲಿ ಬರುತ್ತೆ. ನೀವು ಸಿನಿಮಾದಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಸರ್ ಇದು ಸಬ್ಜೆಕ್ಟ್ ಅಂದ್ರೆ ಇದಾದ್ರೆ ಇಮ್ಯಾಜಿನೇಷನ್ ಕತೆ ಅಲ್ಲ ಸರ್. ಇದೊಂದು ಪ್ಯೂರ್ ಲವ್ ಸ್ಟೋರಿ. ನಮ್ ಸುತ್ತಮುತ್ತ ನಡೆದ ಇನ್ಸಿಡೆಂಟ್ ಗಳು ನಮ್ಗೆ ಒಂದು ಇನ್ಸ್ಪೈರ್ ಆಯ್ತು. ಅಂದ್ರೆ ನಾವು ಫ್ರೆಂಡ್ಸ್ ಅಲ್ಲಿ ನಡೆದಿದ್ದ ಕತೆಗಳು, ಅವ್ರು ನಡೆದಿದ್ದ ಲೈಫ್ ಅಲ್ಲಿ ನಮ್ಗೆ ಅದು ಸರ್ಪ್ರೈಸ್ ಅನ್ಸ್ತು. ಇನ್ನೂ ಆಗತ್ತಾ, ನಾವ್ ಯಾವ್ದೋ ಸ್ಕೂಲಲ್ಲಿ ಕಾಲೇಜಲ್ಲಿ ಹೋಗ್ತಾ ಇರ್ತೀವಿ, ನಮ್ದೇನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ. ಸಡನ್ ಆಗಿ ಏನೋ ಒಂದು ಇನ್ಸಿಡೆಂಟ್ ಆದಾಗ ನಮ್ಗೆ ಶಾಕ್ ಆಗ್ಬಿಡುತ್ತೆ. ಓ ಇದೆಲ್ಲ ನಡೆಯುತ್ತಾ ಲೈಫ್ ಅಲ್ಲಿ. ಆತರ ಇನ್ಸಿಡೆಂಟ್ ಗಳು ನಮ್ಗೆ ಕಲೆಕ್ಟ್ ಮಾಡಿ ಓ ಇದನ್ನ ಯಾಕೆ ಮಾಡ್ಬಾರ್ದು ಸಿನಿಮಾ, ನಮ್ಗೆ ಇಷ್ಟು ಫೀಲ್ ಆಗೈತೆ, ಇದನ್ನ ತೆರೆ ಮೇಲೆ ತಂದ್ಕೊಟ್ರೆ ನೋಡಿದವ್ರಿಗೆಲ್ಲ ಫೀಲ್ ಆಗುತ್ತೆ. ಈ ತರ ಇನ್ಸಿಡೆಂಟ್ ನಮ್ಗೆ ಮೋಟಿವೇಶನ್ ಮಾಡಿದ್ವಿ ಸರ್. ಇಲ್ಲ ಸರ್, ನಮ್ದು ಸರ್. ಸರ್ ಅದಕ್ಕೆ ಸಾಕ್ಷಿ ಅಂತ 3 ಸಾಂಗ್ ಬಿಟ್ಟಿದ್ವಿ ಸರ್. ನೀವು ಆಲ್ರೆಡಿ ಯೂಟ್ಯೂಬ್ಸ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಹಾಗೂ ಟ್ರೈಲರ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಒಂದು ಸಿನಿಮಾ ಅಂತ ನಾನು ನೆಗೆಟಿವ್ ಅನ್ಕೊಡಲ್ಲ, ನಾನು ಬ್ಲೆಸ್ ಅಂತೀನಿ. ಯಾಕೆ ಅಂದ್ರೆ ಸ್ಟಾರ್ಗಳ ಸಿನಿಮಾ ಯಾವ್ದಿಲ್ಲ, ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಯಾವ್ದಿಲ್ಲ. ನಾನು ಈ 10 ಸಿನಿಮಾ ಜೊತೆ ಕಾಂಪೀಟ್ ಮಾಡ್ಲಿ ಅಂದ್ರೆ ನನ್ನ ಸಿನಿಮಾ ಅಂದ್ರೆ ಅದು ಬರ್ತಲ್ಲ ಅನ್ಸ್ತದೆ ಸರ್. ಅಂದ್ರೆ ರೇಸ್ ಇರ್ಲಿ ಸರ್, ತೊಂದರೆ ಇಲ್ಲ. ಸರ್ ಮೊದಲನೇದಾಗಿ 3 ಹಾಡುಗಳು ರಿಲೀಸ್ ಆಗಿದೆ ಸರ್. 3 ಹಾಡುಗಳಿಗೂ ಸಾಕಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಜನ. ಅದ್ರ ಜೊತೆಗೆ ಟ್ರೈಲರ್ ಬಂದಿರೋ ರೀತಿ ಆಗಿರ್ಬಹುದು, ಟ್ರೈಲರ್ಗೆ ಕೆಳಗಡೆ ಕಮೆಂಟ್ಸ್ ಗಳು ಓದಿದ್ರೆ ಜನರಲಿ ಸರ್ವೇ ಸಾಮಾನ್ಯ ನೆಗೆಟಿವ್ ಕಮೆಂಟ್ಸ್ ಗಳು ಬಂದೇ ಬರುತ್ತೆ. ಬಟ್ ನಮ್ಮ ಟ್ರೈಲರ್ಗೆ ಒಂದೇ ಒಂದು ನೆಗೆಟಿವ್ ಕಮೆಂಟ್ಸ್ ಬಂದಿಲ್ಲ. ಎಲ್ಲರೂ ಬಹಳ ಇಷ್ಟಪಟ್ಟಿದ್ದಾರೆ. ಅಂಡ್ ಇನ್ನೊಂದು ದಿಯಾ ಆಗಿರ್ಬೋದು, ದಸರಾ ಆಗಿರ್ಬೋದು, ಪ್ರೇಕ್ಷಕರನ್ನ ಮನರಂಜಿಸ್ತಾ ಬರ್ತಾ ಇದ್ದೀನಿ. ಸೊ ಈ ಟ್ರೈಲರ್ ನೋಡಿದಾಗ್ಲೂ ನಿಮಗೆ ಅನ್ನಿಸ್ಬಹುದು, ಇವಾಗ ಇಷ್ಟು ಜನ ಎಲ್ಲ ಹೇಳಿದ್ರು ತುಂಬಾ ಡೆಡಿಕೇಟೆಡ್ ಆಗಿ ಮಾಡಿದೀವಿ ಅಂತ. ಜೀವ ಕೊಟ್ಟು ಮಾಡಿದೀವಿ ಸರ್ ಈ ಸಿನಿಮಾನ. ಬರೀ ಸ್ವೆಟ್ ಅಲ್ಲ, ಸ್ವೆಟ್ ಅಂಡ್ ಬ್ಲಡ್ ಅಂತೀವಲ್ಲ ನಾವು, ಹಾಗೆ ಬೇವರ ಜೊತೆ ರಕ್ತನ ಸುರಿಸಿ ಮಾಡಿದೀವಿ ಈ ಸಿನಿಮಾನ. ಅಂಡ್ ತುಂಬಾ ಪ್ರಾಮಾಣಿಕವಾದ ಪ್ರಯತ್ನ. ಅದು ನಿಮ್ಗೆ ಟ್ರೈಲರ್ ಅಲ್ಲಿ ಒಂದು ಗ್ಲಿಮ್ಸ್ ಕಾಣ್ತಾ ಇದೆ. ಟ್ರೈಲರ್ ಅಲ್ಲಿ ಭರವಸೆ ಮೂಡಿಸಿದೆ ಅಂತ ನಾನು ನಂಬ್ತೀನಿ. ಆ ಕಾರಣಕ್ಕೆ ನೀವು ಸಿನಿಮಾ ಬಂದು ನೋಡಿದ್ರೆ ದಯವಿಟ್ಟು ನಿಮಗೆ ನಿಜವಾಗ್ಲೂ ನಿಮ್ಗೆ ಡಿಸಪಾಯಿಂಟ್ ಆಗೋದಿಲ್ಲ. ಅಂಡ್ ನಾನು ಎಲ್ಲ ಪ್ರೇಕ್ಷಕರು ಕೇಳ್ಕೊಳ್ಳೋದು, ನಾಗಿಣಿ ದಿನದಿಂದನೂ ಮನರಂಜಿಸ್ತಾ ಬಂದಿದ್ದೀನಿ. DKD ಆಗಿರ್ಬೋದು, ದಿಯಾ ಆಗಿರ್ಬೋದು, ದಸರಾ ಆಗಿರ್ಬೋದು. ಸೊ ನಿಮಗೆ ನನ್ನ ಥಿಯೇಟರ್ ಅಲ್ಲಿ ಬಂದು ನೋಡೋ ಯೋಗ್ಯತೆ ನನಗಿದೆ ಅಂತ ನಿಮ್ಮೆಲ್ಲರಿಗೂ ಅನ್ಸಿದ್ರೆ, ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ, ಡಿಸಪಾಯಿಂಟ್ ಆಗಲ್ಲ. ಸರ್ ಒಂದು PUC ಲೆವೆಲ್ ಅಲ್ಲಿ, ಇನ್ನೊಂದು ಡಿಗ್ರಿ ಲೆವೆಲ್, ಇನ್ನೊಂದು ಕರಿಯರ್ ಅಂತ ಬರುತ್ತೆ ಸರ್ ಇದರಲ್ಲಿ. ಹಾ ಮೇಡಮ್, ಇದು ಕುಂದಾಪುರದಲ್ಲಿ ಶುರುವಾಗಿ ಬೆಂಗಳೂರಿಗೆ ಕತೆ ಶಿಫ್ಟ್ ಆಗುತ್ತೆ. ಒಂದು 40 minutes ಆಫ್ ದ ಮೂವಿ ಓಪನಿಂಗ್ ಕುಂದಾಪುರದಲ್ಲೇ ನಡೆಯುತ್ತೆ. ಕುಂದಾಪುರ, ಕಾರ್ಕಳ, ಕೋಟ, ಉಡುಪಿ ಆ ಸರೌಂಡಿಂಗ್ಸ್ ಅಲ್ಲಿ ಶೂಟ್ ಮಾಡಿದೀವಿ. ಇನ್ ಮಿಕ್ಕಿದ ಕತೆ ಬೆಂಗಳೂರಿಗೆ ಶಿಫ್ಟ್ ಆಗುತ್ತೆ. ಇನ್ ಸಿನಿಮಾ ಇಲ್ಲೇ ಇದೆ. ಹಾ ಸರ್. ಸರ್ ಒಬ್ಬ ಇನ್ನೋಸೆನ್ಸ್ ಹುಡುಗ ಅವನ ಲೈಫ್ ಹೆಂಗೆಲ್ಲ ಟ್ರಾವೆಲ್ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಸರ್. ಅಂದ್ರೆ ನಾವ್ ಅನ್ಕೊಂಡಾಗ ಲೈಫ್ ಇರಲ್ಲ.
ಅಂದ್ರೆ ಅವನ ಜೀವನದಲ್ಲಿ ನಡೆದಿರೋ ಘಟನೆಗಳು ತಗೊಂಡೋಗಿ ಅಲ್ಲಿ ಹಾಕಿರುತ್ತೆ ಅವನಿಗೆ. ಸೊ ಆ ಸನ್ನಿವೇಶಗಳು ಹಿಂದೆ ಹಂಗಿರುತ್ತೆ, ಅಂದ್ರೆ ರೀಸನ್ಸ್, ಕಾರಣಗಳು ಹಂಗಿರುತ್ತೆ. ನೀವು ಮೂವಿ ನೋಡಿದಾಗ ಖಂಡಿತ ನಿಮ್ಗೆ ಅನ್ಸುತ್ತೆ ಸರ್ ಅದು. ಸರ್, ಮೊದಲನೇದಾಗಿ ಎಲ್ಲ ಮಾಧ್ಯಮ ಹಿರಿಯರಿಗೂ ಮತ್ತು ನಮ್ಮ ಕರೆಗೆ ಹೋಗೋಟು ಇಲ್ಲಿ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬುತ್ತದೆ ಧನ್ಯವಾದಗಳು. ಸರ್, ಎಸ್, ಆ ಪಾತ್ರಕ್ಕೆ ನಾನೊಂದು 8 kg ಸಣ್ಣ ಆಗಿದ್ದೀನಿ. ಆ ಪಾತ್ರಕ್ಕೆ ನಾನು ಈ ಕಥೆ ಕೇಳಿದಾಗ ಮೊದಲನೇದಾಗಿ ನನಗೆ ಅನ್ಸಿದ್ದು ಸರ್, ಇವಾಗ ನಾವು ಸೀರಿಯಲ್ ಇಂದ ಸಿನಿಮಾಗೆ ಇದಾಗುವಾಗ ಅದು ಬಹಳ ಕಷ್ಟದ ಪೀರಿಯಡ್. ಅದು ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ಇವತ್ತಿನ ದಿನದಲ್ಲಿ ದಸರಾ ಆದ್ಮೇಲೆ ಸಾಕಷ್ಟು ಸ್ಕ್ರಿಪ್ಟ್ ಬರ್ತಿದೆ, ಸಾಕಷ್ಟು ಸಿನಿಮಾಗಳು ಮಾಡ್ತಾ ಇದೀನಿ, ಅದು ಬೇರೆ ವಿಚಾರ. ಬಟ್ ನಮ್ಮನ್ನ ಆ ಟೈಮಲ್ಲಿ ನಂಬೋದಿದೆಯಲ್ಲ ಸರ್, ಒಬ್ಬ ಕಲಾವಿದನ ನಂಬಿ ಈ ಪಾತ್ರವನ್ನ ಇವನಿಗೆ ಕೊಡ್ಬೋದು, ಈ ಸಿನಿಮಾ ಮೇಲೆ ಇಷ್ಟು ದುಡ್ಡು ಹಾಕ್ಬೋದು ಅಂತ ನಂಬೋದಿದೆಯಲ್ಲ, ಅದು ನಮ್ಗೆ ಸಾಕಷ್ಟು ಶಕ್ತಿ ಕೊಡುತ್ತೆ ಅಂಡ್ ಭಯ ಕೂಡ ಮೂಡಿಸುತ್ತೆ. ಸೊ ತುಂಬಾ ಡೆಡಿಕೇಟೆಡ್ ಇಟ್ ಯಾಕೆ ಮಾಡಿದೆ ಅಂತಂದ್ರೆ ಅಷ್ಟು ಭಯ ಇತ್ತು ಹಿಂದೆಗಡೆ. ಈ ಪಾತ್ರ ನನ್ ಕೈಲಿ ಮಾಡಕ್ ಆಗುತ್ತೋ ಇಲ್ವೋ, ಇದನ್ನ ಫುಲ್ ಮಾಡ್ತೀನೋ ಇಲ್ವೋ ಅಂತ. ಸೊ ಈ ಪಾತ್ರಕ್ಕೆ ಎಸ್ಪೆಷಲಿ ಒಂದು 8 kg ಕಮ್ಮಿ ಆಗಿದ್ದೀನಿ. ಅಂಡ್ ಒಬ್ಬ 17 ವರ್ಷದ ಹುಡುಗನ ಹಾವಭಾವ ಹೇಗಿರುತ್ತೆ ಅದನ್ನ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಡೈರೆಕ್ಟರ್ ಜೊತೆ ಕೂತು ಅವ್ರ ಜೊತೆ ಒಂದಿಷ್ಟು ಡಿಸ್ಕಸ್ ಮಾಡಿ, ಒಂದಿಷ್ಟು ರಿಹರ್ಸಲ್ಸ್ ಮಾಡಿ, ನನ್ನ ಗುರುಗಳಾದ ಉಷಾ ಮೇಡಮ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಆ ಪಾತ್ರವನ್ನು ಮಾಡೋದಕ್ಕೆ. ಸೊ ಈ ರೀತಿ ತುಂಬಾ ಪ್ರಿಪೇರ್ ಆಗಿದ್ದೀನಿ ಸರ್ ಈ ಪಾತ್ರ ಮಾಡೋದಕ್ಕೆ. ಹೌದು ಸರ್, ಮತ್ತೆ ಒಂದು ಡಾರ್ಕ್ನೆಸ್ ಕುಡುಕನ ಪಾತ್ರ ಮಾಡಬೇಕಿತ್ತು, ಆಮೇಲೆ ಫಿಟ್ನೆಸ್ ಇರುವಂತ ಪಾತ್ರ, ಮತ್ತೆ ವಾಪಸ್ ಅವ್ನ ಕಾಲೇಜಿಗೆ ಬರ್ತಾನೆ, ಈ ತರದೆಲ್ಲ ಒಂದಿಷ್ಟು ಇದು ಮಾಡಬೇಕಿತ್ತು. ಸೊ ಮತ್ತೆ 10 kg ಏನನ್ನ ಕರಗಿಸಿದ್ದೆ ಅದನ್ನ ಮತ್ತೆ ಹಾಕೊಂಡು ಮತ್ತೆ ಶೂಟ್ ಮಾಡಿ, ಮತ್ತೆ ಒಂದು ಪೋರ್ಷನ್ ನಮಗೆ ಹೊಟ್ಟೆ ಮಾತ್ರ ಬೇಕಿತ್ತು. ಬೇರೆ ಬಾಡಿ ಒಂದು ಬ್ಲಾಕ್ ಬರುತ್ತೆ ಸಿನಿಮಾದಲ್ಲಿ, ಹೊಟ್ಟೆ ಮಾತ್ರ ಬೇಕಿತ್ತು. ಸೊ ಚೆನ್ನಾಗಿ ಸಮೋಸ ತಿನ್ಕೊಂಡು ಹೊಟ್ಟೆ ಬೆಳೆಸ್ಕೊಂಡು ಮತ್ತೆ ಅದನ್ನ ಕರಗಿಸಕ್ಕೆ ಓದಾಡಿ. ಸೊ ಸಾಕಷ್ಟು ಕೆಲಸ ಹೋಗಿದೆ ಸರ್ ಇದ್ರ ಹಿಂದೆಗಡೆ. ಬಹಳ ಮುಖ್ಯ ಸರ್. ನಾನು ಆಗ್ಲೇ ಹೇಳಿದಾಗೆ ನನ್ನ ಕೆರಿಯರ್ಗೆ ನಾವು ಇಲ್ಲಿ ಕೂತಿರೋ ಎಲ್ರಿಗೂ ಈ ಸಿನಿಮಾ ಬಹಳ ಬಹಳ ಮುಖ್ಯ. ಯಾಕೆ ಅಂದ್ರೆ ಈ ಸಿನಿಮಾ ಚೆನ್ನಾಗಾಯ್ತು ಅಂತಂದ್ರೆ ದೇವ್ರ ದಯೆಯಿಂದ ಮುಂದಿನ ದಿನಗಳಲ್ಲಿ ಹೊಸಬ್ರ ಮೇಲೆ ದುಡ್ಡು ಹಾಕುವಂತ ಭರವಸೆ ಎಲ್ರಿಗೂ ಬರುತ್ತೆ. ಅಕಸ್ಮಾತ್ ಅದಾಗ್ಲಿಲ್ಲ ಅಂತಂದ್ರೆ ಮತ್ತೆ ಆ ಅಂಜಿಕೆಗಳು ಶುರುವಾಗುತ್ತೆ, ಹಾಕ್ಬೋದಾ ಆಗಲ್ವಾ ಅಂತ. ನನ್ನ ಕೆರಿಯರ್ಗೆ ನಾನು ಈ ಸಿನಿಮಾ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಮ್ಮ ನಿರ್ಮಾಪಕರಿಗೆ, ಈ ಸಿನಿಮಾ ಪೂರ್ತಿಯಾಗಿ ನನ್ನ ತೆರೆ ಮೇಲೆ ನೋಡಿದಾಗ ನಾನು ಅವ್ರ ಸಂಬಂಧಿಕರೇನೋ ನನ್ನ ಲಾಂಚ್ ಮಾಡೋಕ್ಕೋಸ್ಕರ ಈ ಸಿನಿಮಾ ಮಾಡಿದಾರೇನೋ ಅನ್ನೋ ಅಷ್ಟರ ಮಟ್ಟಿಗಿದೆ ಈ ಸಿನಿಮಾ. ಯಾಕಂದ್ರೆ ನನ್ನೊಳಗಿರುವ ಒಬ್ಬ ಕಲಾವಿದನ್ನ ಸಂಪೂರ್ಣವಾಗಿ ಪರಿಚಯ ಮಾಡ್ಕೊಟ್ಟಿದ್ದಾರೆ ಜನರಿಗೆ. ಒಂದೊಂದು ಪಾತ್ರವಾಗಿ ಒಂದೊಂದು ಸಿನಿಮಾದಲ್ಲಿ ಮಾಡಬಹುದು, ಬಟ್ ಈ ಸಿನಿಮಾದಲ್ಲಿ 3 ಶೇಡ್ ಇದೆ, ಒಂದು ಟ್ರಾವೆಲ್ ಜರ್ನಿ ಇದೆ. ಸೊ ಅದೆಲ್ಲ ಕಲಾವಿದರಿಗೂ ಸಿಗೋದಿಲ್ಲ ಸರ್, ಆ ತರದ ಒಂದು ಪಾತ್ರ. ಸೊ ಅದು ನನಗೆ ಸಿಕ್ಕಿದೆ. ನನ್ನ ಕೈಲಾದಷ್ಟು, ನನಗೆ ತಿಳಿದಷ್ಟು ಆ ಪಾತ್ರವನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ನು 16ನೇ ತಾರೀಕು ರಿಲೀಸ್ ಆದಾಗ ನೀವೆಲ್ಲ ನೋಡಿ ಹೇಗ್ ಬಂದಿದೆ ಅಂತ ಹೇಳ್ಬೇಕು ಸರ್. ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಕೋವಿಡ್ ಟೈಮು, ಕೋವಿಡ್ ಲಾಸ್ಟ್ ಸೆಕೆಂಡ್ ವೇವ್ ಟೈಮಲ್ಲಿ, 3rd ವೇವ್, ಆ ಟೈಮಲ್ಲಿ ಎಲ್ರಿಗೂ ಒಂದು ಭಯ ಇತ್ತು ಸರ್. ಅಂದ್ರೆ ಈಗ ಆ ಟೈಮಲ್ಲಿ ಎಲ್ಲರೂ ಹೊರಗೆ ಬರೋದಕ್ಕೆ ಯೋಚನೆ ಮಾಡ್ತಿದ್ವಿ ಹೇಗೆ ಏನು ಅಂತ. ಬಟ್ ನಮಗೆ ಈ ಸೀಕ್ವೆನ್ಸ್ ಇತ್ತು, ನಾವೆಷ್ಟು ಮೆಂಟಲಿ ರೆಡಿ ಆಗಿದ್ವಿ ಅಂದ್ರೆ ಎಲ್ಲರೂ ಮಾತಾಡ್ಕೊಂಡು ನಾವಿಲ್ಲಿ ಹೋಗ್ತೀವಿ, ಶೂಟ್ ಮಾಡ್ತೀವಿ, ನಮಗೆ ಕೋವಿಡ್ ಬರುತ್ತೆ, ಸೊ ಬಂದ ಮೇಲೆ ಏನೇನೆಲ್ಲ ಮಾಡ್ಬೇಕು ಅನ್ನೋದಕ್ಕೆ ನಾವು ರೆಡಿ ಆಗ್ಬಿಟ್ಟು ಶೂಟಿಂಗ್ ಹೋಗಿದ್ವಿ. ಅಂದ್ರೆ ನನ್ ಸಪರೇಟ್ ತಟ್ಟೆ ಇಡಿ ನಮ್ಮ ಮನೇಲಿ ಹೇಳ್ಬಿಟ್ಟು ಹೋಗಿದ್ದೆ ನಾನು, ಲಿಟ್ರಲಿ ಸಪರೇಟ್ ಆಗಿ ನನಗೆಲ್ಲ ಸಪರೇಟ್ ಇದು ಮಾಡ್ಬಿಡಿ, ಸೊ ನನಗೆ ಬಂದ್ಮೇಲೆ ಏನ್ ಬೇಕಾದ್ರೂ ಇದಾಗ್ಬೋದು. ಯಾಕೆ ಕೇಳ್ಬಹುದು, ಟೆರೆಸ್ ಮೇಲೆ ನನ್ನ ಟೆರೆಸ್ ಮೇಲೆ ಒಂದು ರೂಮ್ ಇದೆ ನನಗೆ, ಸೊ ಅಲ್ಲಿ ನಾನು ಬಂದು ಮಲಗ್ತೀನಿ ಅಂತ ಹೇಳಿ ಈ ತರ ಪ್ರಿಪೇರ್ ಆಗಿ ಹೋಗಿತ್ತು. ಆಗ್ಲೇ ಸಂತೋಷ್ ಸರ್ ಒಂದು ಮಾತು ಹೇಳಿದ್ರು ಇಂಟರ್ವ್ಯೂ, ನಾನು ಹೇಳಿದೆ ಅಂತ. ನಾನು ಎಲ್ಲಾ ಕಡೆ ಹೋದಲ್ಲಿ ಹೇಳ್ತಾ ಇರ್ತೀನಿ, ಈಗ ಒಂದಿಷ್ಟು ದುಡ್ಡಿದ್ದಾಗ ಅದರಲ್ಲಿ ಒಂದ್ ಸ್ವಲ್ಪ ದುಡ್ಡು ತಂದು ಸಿನಿಮಾ ಹಾಕಿ ಅದೇನೇ ಆದ್ರೂ ಓಕೆ ಅಂತ ಅನ್ನೋದು ಬೇರೆ. ಬಟ್ ನಮ್ಮ ಹತ್ರ ಒಂದಿಷ್ಟಿದೆ, ನಮ್ಮ ಹತ್ರ ಒಂದಿಷ್ಟು ರಿಕ್ವೈರ್ಡ್ ರಿಸೋರ್ಸಸ್ ಇದೆ, ಲಿಮಿಟೆಡ್ ರಿಸೋರ್ಸಸ್ ಇದೆ ನಮ್ಮ ಹತ್ರ. ಸೆಟ್ ಹಾಕೊಂಡು ಇದು ಮಾಡ್ಕೊಂಡು ಆಗಲ್ಲ. ಓಕೆ, ಆ ಆಪ್ಷನ್ ಇದ್ದಾಗ ಏನ್ ಮಾಡ್ಬೋದು ಬೇರೆ, ಯಾಕಂದ್ರೆ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡ್ತಾ ಇದೆ ಅದನ್ನ. ಸ್ಕ್ರಿಪ್ಟ್ ನಾವೇನೋ ಸುಮ್ಮನೆ ಒಂದು ಇಂಪ್ಯಾಕ್ಟ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಸ್ಕ್ರಿಪ್ಟ್ ನ ಜರ್ನಿಯಲ್ಲಿ ಅದು ಡಿಮ್ಯಾಂಡ್ ಮಾಡ್ತಾ ಇದೆ. ಅದ್ರ ಜೊತೆಗೆ ಸೆಟ್ ಹಾಕೊಂಡು ಮಾಡೋದಕ್ಕೆ ನಮ್ಗೆ ಆಗ್ತಾ ಇಲ್ಲ. ಸೊ ಏನ್ ಮಾಡ್ಬೋದು, ಸರಿ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಶೂಟ್ ಮಾಡೋಣ, ಅದು ಒಂದು ರಿಸ್ಕ್ ತಗೊಂಡ್ಬಿಡೋಣ. ಯಾಕಂದ್ರೆ ನಾನು ಒಬ್ಬನೇ ಅಂತಲ್ಲ ಸರ್, ಸ್ಕ್ರೀನ್ ಮುಂದೆ ನಾನು ಕಾಣಬಹುದು, ಬಟ್ ಸ್ಕ್ರೀನ್ ಹಿಂದೆಗಡೆ ಇವರು ಇದ್ರು, ಕ್ಯಾಮ್ರಾಮನ್ ಇದ್ರು, ಎಲ್ಲಾ ಟೆಕ್ನಿಷಿಯನ್ಸ್ ಅಲ್ಲಿದ್ರು. ಅವತ್ತೆಲ್ಲ ಟೆಕ್ನಿಷಿಯನ್ ಸೇರಿ ಯಾಕಂದ್ರೆ ಒಬ್ರು ಮಾಡಲ್ಲ, ನಮ್ ಕ್ಯಾಮ್ರಾಮನ್ ಬರಲ್ಲ ಅಂತ ಹೇಳಿದ್ರು ಅದು ಆಗ್ತಿರ್ಲಿಲ್ಲ ಅವತ್ತು. ಸೊ ಯಾರು ಬರಲ್ಲ ಅಂತ ಹೇಳಿದ್ರು ಅದು ಆ ಸೀಕ್ವೆನ್ಸ್ ಆಗ್ತಾ ಇರ್ಲಿಲ್ಲ. ಎಲ್ಲರೂ ಇಲ್ಲ ಮಾಡೋಣ ಅಂತ ಹೇಳಿದ್ದು ಒಂದೇ ಒಂದು ಕಾರಣಕ್ಕೆ, ಸ್ಕ್ರಿಪ್ಟ್ ಮೇಲಿದ್ದಂತ ಭರವಸೆ.
ಎಲ್ಲರಿಗೂ ಆ ಸ್ಕ್ರಿಪ್ಟ್ ಮೇಲೆ ಮತ್ತೆ ಆ ಬರವಣಿಗೆ ಮೇಲೆ ಇದ್ದಂತ ಭರವಸೆ, ಮತ್ತೆ ನಾವು ಹಿಂದೆ ಶೂಟ್ ಮಾಡ್ಕೊಂಡ್ ಬಂದು ರಶಸ್ ನೋಡಿದ್ವಿ. ರಶಸ್ ನೋಡಿದಾಗ ಅದ್ರಲ್ಲಿ ಇದ್ದಂತ ನಂಬಿಕೆ, ಓಕೆ ಇಲ್ಲ ಬರ್ತಾ ಇದೆ ಈ ಸಿನಿಮಾ, ಏನಾದ್ರೂ ಸರಿ ಮಾಡೋಣ ಅಂತ ಹೇಳಿ ಆ ನಿಟ್ಟಿನಲ್ಲಿ ಹೋಗಿ ಮಾಡ್ಕೊಂಡ್ ಬಂದಿದ್ದು. ಇವತ್ತು ನಿಮ್ಗೆ ಸ್ಕ್ರೀನ್ ಮೇಲೆ ನನಗೆ ನೋಡುವಾಗ ನಾವು ಅದ್ ಮಾಡಿದಕ್ಕೂ ಸಾರ್ಥಕ ಅಂತ ಅನಿಸ್ತಾ ಇದೆ ಸರ್. ಸುಮಾರು ಒಂದು 2 ವರ್ಷಗಳ ಕಾಲ ಶೂಟ್ ಮಾಡಿದ್ವಿ ಸರ್. 2.5 ವರ್ಷಗಳ ಕಾಲ ಶೂಟ್ ಮಾಡಿದೀವಿ. ಚೇಂಜ್ ಓವರ್ಗಳಿತ್ತು, ಅದೇ ಆಗ್ಲೇ ಹೇಳಿದಾಗೆ ಬಹಳಷ್ಟು ಚೇಂಜ್ ಓವರ್ಗಳಿದ್ವು. ಒಂದು ಸಣ್ಣ ಹುಡುಗನ ಪಾತ್ರ ಮಾಡಬೇಕಿತ್ತು, ಅದಾದ ನಂತರ ಡಾರ್ಕ್ನೆಸ್ ಎಪಿಸೋಡ್ಗೆ ಗಡ್ಡ ಮತ್ತೆ ಕೂದ್ಲು ಎಲ್ಲ ನಂದೇ ಗಡ್ಡ ಕೂದ್ಲು, ಅದು ಅಂಟಿಸಿರೋದಲ್ಲ. ಸೊ ಅದನ್ನ ಬಿಡೋದಕ್ಕೆ ಟೈಮ್ ಬೇಕಾಗಿತ್ತು. ಮತ್ತೆ ಕಾಲೇಜ್ ಗೆಟಪ್ ಆಗ್ಬೇಕಾಗಿತ್ತು. ವಾಪಸ್ ನಿಮ್ಮ ಮಧ್ಯದ ಕಾಲೇಜ್ ಎಪಿಸೋಡ್ ಎಲ್ಲ ನೋಡಿದ್ರೆ ಡಾರ್ಕ್ನೆಸ್ ಎಪಿಸೋಡ್ ಆದ್ಮೇಲೆ ಮಾಡಿತ್ತು ಸೀಕ್ವೆನ್ಸ್ ಅದು. ಸೊ ಅಲ್ಲಿಗೆ ಇದಾಗಬೇಕಾಗಿತ್ತು. ಸೊ ಹೀಗೆ ಚೇಂಜ್ ಓವರ್ಗಳಿಗೆ ಬಹಳ ಸಮಯ ಬೇಕಿತ್ತು. ಅಂಡ್ ಕೆಲವು ಕಡೆ ಲೊಕೇಶನ್ಸ್ಗಳು ನಮ್ಗೆ ಬೇಕಾದಂತ ಲೊಕೇಶನ್ಸ್ಗಳು ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಅದೇ ಲೊಕೇಶನ್ಗಳ ಶೂಟ್ ಮಾಡಿದ್ವಿ. ಸೊ ಹೀಗಾಗಿ ಒಂದ್ ಸ್ವಲ್ಪ ಟೈಮ್ ಹಿಡಿತು ಸಿನಿಮಾ. ಸರಿ, ಈ ಸಿನಿಮಾ ಲವ್ ಸ್ಟೋರಿ ಮೇಲ್ನೋಟಕ್ಕೆ ಒಂದು ಲವ್ ಸ್ಟೋರಿ ತರ ಕಾಣುತ್ತೆ. ಲವ್ ಸ್ಟೋರಿನ ಖಂಡಿತವಾಗ್ಲೂ ಲವ್ ಸ್ಟೋರಿ, ಬಟ್ ಲವ್ ಸ್ಟೋರಿ ಅಷ್ಟೇನಾ? ಖಂಡಿತವಾಗ್ಲೂ ಅಲ್ಲ. ಇಲ್ಲಿ ಪ್ರೀತಿ ಬಗ್ಗೆ ಮಾತಾಡಕ್ ಹೊರಟಿದ್ದೀವಿ. ಪ್ರೀತಿ ಅಂತ ಹೇಳಿದಾಗ ಒಂದು ಗಂಡು ಹೆಣ್ಣಿನ ಮಧ್ಯೆ ಮಾತ್ರ ಇರೋದಿಲ್ಲ. ತಂದೆ ಮಗನ ಬಾಂಧವ್ಯ ಆಗಿರ್ಬೋದು, ತಾಯಿ ಮಗನ ಬಾಂಧವ್ಯ ಆಗಿರ್ಬೋದು, ಸ್ನೇಹಿತರ ಬಾಂಧವ್ಯ ಆಗಿರ್ಬೋದು, ಎಲ್ಲರ ಬಗ್ಗೆ ಮಾತಾಡ್ತಿದ್ದೀವಿ. ಇಟ್ ಈಸ್ ಒಂದು ಲೈಫ್ ನ ಕತೆ, ಒಂದು ಜರ್ನಿಯ ಕತೆ. ನೀವು ಹೇಳಿದಂತ ಸಿನಿಮಾಗಳು ಎಲ್ಲವೂ ಒಂದು ವಿಷಯದ ಬಗ್ಗೆ ಮಾತಾಡ್ತವೆ. ಇಲ್ಲಿ ಖಂಡಿತವಾಗ್ಲೂ ನಾವು ಒಂದು ವಿಷಯದ ಬಗ್ಗೆ ಮಾತಾಡಿಲ್ಲ. ನಾವಿಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀವಿ. ಅದಕ್ಕೆ ಟ್ಯಾಗ್ಲೈನ್ ಕೂಡ ನಾವು ಹಾಕಿದ್ದೀವಿ, KTM ರೈಸ್ ಇನ್ ಲವ್ ಅಂತ ಹಾಕೋದಕ್ಕೂ ಒಂದು ಪರ್ಟಿಕ್ಯುಲರ್ ಕಾರಣ ಇದೆ. ನೀವು ಇಡೀ ಸಿನಿಮಾ ನೋಡಿದಾಗ, ಆ ಜರ್ನಿ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಸರ್. ಅದು 16ನೇ ತಾರೀಕು ಗೊತ್ತಾಗುತ್ತೆ ಸರ್. ಹೇಳ್ದಂಗೆ ತುಂಬಾ ಡಿಫ್ರೆಂಟ್ ಆಗಿರೋ ಪಾತ್ರ ಇದು. ಆಕ್ಚುಲಿ ಟ್ರೇಲರ್ ನೋಡಿದ್ರೆ ಅಷ್ಟು ಗೊತ್ತಾಗಲ್ಲ, ಸಿನಿಮಾ ನೋಡಿದ್ರೇನೆ ಗೊತ್ತಾಗುತ್ತೆ ನನ್ನ ಪಾತ್ರ ಹೇಗಿದೆ ಅಂತ. ಬಟ್ ತುಂಬಾ ಶೇಡ್ಸ್ ಇದೆ ಈ ಪಾತ್ರಕ್ಕೆ. ಅಂಡ್ ಹೌದು, ಅದು ಐ ಥಿಂಕ್ ಡೈರೆಕ್ಟರ್ ಸರ್ ಸರಿಯಾಗಿ ಹೇಳ್ಬೋದು, ಅವರೇ ಬರ್ತಿದ್ರು. ಸೊ ಕೈಲಿ ಸಂತೋಷ್ ಅಂತ ನಿಮಗೆ ಈ ಸಿನಿಮಾ ಕಾಮಿಡಿ ಮಾಡ್ತಾ ಬಂದವರು ಒಂದು ಚೇಂಜ್ ಓವರ್ ಪಾತ್ರ ಕೊಟ್ಟಿದ್ದಾರೆ. ಹೌದಣ್ಣ, ನಿಮ್ಗೆ ಮುಂದಿನ ಸಿನಿಮಾಗಳಿಗೆ ಬೇರೆ ತರದ ಅನುಕೂಲ ಆಗುತ್ತಾ? ಖಂಡಿತ ಆಗುತ್ತೆ ಅಣ್ಣ. ಒಂದು ಕಾಮಿಡಿ ರೋಲ್ ನೇ ಪ್ಲೇ ಮಾಡ್ತಾ ಇರೋ ಸಂತು ಇನ್ನೊಂದು ಡಿಫ್ರೆಂಟ್ ರೋಲ್ ನ ಪ್ಲೇ ಮಾಡ್ಬೋದು. ಅವನಿಗೂ ಒಂದು ಹೊಸ ಪಾತ್ರವನ್ನ ಕೊಟ್ಟು ಆಕ್ಟ್ ಮಾಡಿಸ್ಬೋದು ಅಂತ ನಿರ್ದೇಶಕರಿಗೆ ಇದೊಂದು ಒಳ್ಳೆ ಇದಾಗುತ್ತೆ ಅಣ್ಣ, ಒಳ್ಳೆ ಸಿನಿಮಾ ಆಗುತ್ತೆ. ನನ್ನ ಲೈಫ್ ಅಂತೂ ಇದೊಂದು ಸಿನಿಮಾ ಒಂದು ಒಳ್ಳೆ ಸರ್ಪ್ರೈಸ್ ಆಗುತ್ತೆ ಅಣ್ಣ ಇದು, ಈ ಸಿನಿಮಾ ರಿಲೀಸ್ ಆದ್ಮೇಲೆ. ಅಣ್ಣ ಇಡೀ ಸಿನಿಮಾದಲ್ಲಿ ಹೀರೋ ಎಲ್ಲಿರ್ತಾರಲ್ಲ ಅಲ್ಲೇ ಇರ್ತೀನಿ ಅಣ್ಣ. ಅವ್ರು ಫಸ್ಟ್ ಈ ಏಜ್ ಅಲ್ಲಿ ಇರಲ್ಲ, ಇನ್ನೆಲ್ಲ 17ರಲ್ಲಿ ಇರಲ್ಲ ಅಣ್ಣ, 30ರಲ್ಲಿ ಇರ್ತೀನಿ ಏನೋ ಅನ್ಸುತ್ತೆ. 22ರಲ್ಲಿ ಏನಣ್ಣ, ಈಗಲೂ ಅಣ್ಣ ಎಷ್ಟೋ ಸ್ಲಿಮ್ ಆಗಿದ್ದೀನಿ. ಇಲ್ಲ ಆ ಒಂದು ಕ್ಯಾರೆಕ್ಟರ್ ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಇರ್ತೀನಿ ಅಣ್ಣ. ಅದ್ರಲ್ಲಿ ಒಂದು ಸಾಫ್ಟ್ ಆಗಿ, ಒಂದು ಲವಲವಿಕೆಯಿಂದ, ಒಂದು ಆತ್ಮೀಯಗಳೇ, ಒಂದು ಬೆಸ್ಟ್ ಫ್ರೆಂಡ್ ಹೆಂಗಿರ್ತಾನೆ ಆ ತರ ಇರ್ತೀನಿ ಅಣ್ಣ ಅವ್ರ ಜೊತೆ. ಆ ಕಷ್ಟ ಸುಖದಲ್ಲಿ ಎಲ್ಲಾದ್ರಲ್ಲೂ ಜೊತೆಲಿ ಇರ್ತೀನಿ ಫುಲ್. ಏನಣ್ಣ ಅಣ್ಣ ಅದೇ ಕಾಮಿಡಿ ಮಾಡ್ಕೋಯ್ತಾ ಇರ್ತದ ಅಣ್ಣ ಸೀನೆ. ಅವ್ರು ಅದೇ ತರ ನೀನ್ ಕಾಮಿಡಿ ಮಾಡ್ಬೇಡ, ನಾನು ಮಾಡಿಸ್ತೀನಿ, ನಾನು ಹೇಳ್ದಂಗ್ ಮಾಡ್ಕೋಗೋ ಅಂದ್ರು. ಹಂಗೆ ನಾನು ನಿಂತ್ಕೊಂಡಿದ್ದೀನಿ, ಅದು ಕಾಮಿಡಿಯಾಗಿ ಹೋಯ್ತಾ ಇರ್ತದೆ. ಕಾಮಿಡಿ ಸೀರಿಯಸ್ ಆಗಿ ಹೋಯ್ತಾ ಇರ್ತದೆ. ಅವ್ರ ಹತ್ರ ನಾನು ಅಳ್ತೀನಿ, ಅವ್ರ ನಕ್ರೆ ನಾನು ನಗ್ತೀನಿ. ಅದು ಕಾಮಿಡಿ ಆದ್ರೆ ಆ ಕಾಮಿಡಿ ಜೊತೆ ನಾನು ಇರ್ತೀನಿ. ಸತ್ಯ ಹೇಳಬೇಕು ಅಂದ್ರೆ ಪ್ರತಿದಿನನೂ ಹೋರಾಟನೇ. ಒಬ್ಬ ಕಲಾವಿದನ ಬದುಕು ಹೇಗಾಗಿದೆ ಇವತ್ತಿನ ದಿನಕ್ಕೆ ಅಂದ್ರೆ ಅವಾಗಲೇ ಹೇಳಿದ್ರು 9 ಸಿನಿಮಾ ರಿಲೀಸ್ ಆಗ್ತಾ ಇದೆ, 10 ಸಿನಿಮಾ ರಿಲೀಸ್ ಆಗ್ತಿದೆ ಫೆಬ್ರವರಿಲಿ ಅಂತ. ಸೊ ಪ್ರತಿದಿನನೂ ಹೋರಾಟದಲ್ಲೇ ಇದ್ದೀವಿ. ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಸಿನಿಮಾನ ತಲುಪಿಸೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ದಿಯಾಯಿಂದ ಹಿಡಿದು ಇವತ್ತವರೆಗೂ ಜರ್ನಿಯ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಖುಷಿ ಇದೆ. ಆ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಬರುತ್ತೋ ಗೊತ್ತಿಲ್ಲ ನನಗೆ, ಬಟ್ ಖುಷಿ ಇದೆ ಹಂತವಾಗಿ. ಯಾಕಂದ್ರೆ ನನ್ನ ತಲೆಯಲ್ಲಿ ಒಂದಿದ್ದು ಮಾಡಿದ ಜನರ್ ಸಿನಿಮಾಗಳೇ ಮತ್ತೆ ಮಾಡಬಾರ್ದು ಅಂಡ್ ಮಾಡಿದ ಪಾತ್ರವನ್ನೇ ರಿಪೀಟ್ ಮಾಡಬಾರ್ದು ಅನ್ನೋದು ನನ್ನ ತಲೆಯಲ್ಲಿರುವಂತ ಒಂದು ಗಟ್ಟಿಯಾಗಿ ನಾನು ನಂಬಿರುವಂತದ್ದು. ಅದನ್ನ ಆ ದಾರಿಯಲ್ಲೇ ನಾನು ಮುಂದೆ ಸಾಕ್ತಾ ಇದ್ದೀನಿ. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ KTM ನೋಡಿದಾಗ ನಿಮಗೆ
ನನ್ನಲ್ಲಿರೋ ಅದೇ ನಾನು ಆಗ್ಲೇ ಹೇಳಿದಾಗೆ ಒಬ್ಬ ಕಲಾವಿದನ ಸಂಪೂರ್ಣ ಪರಿಚಯ ಆಗುತ್ತೆ. ದಿಯಾ ದಸರಾ ಒಂದೊಂದು ಭಾಗವಾಗಿ ಒಂದೊಂದು ಪಾತ್ರವಾಗಿ ಮಾಡಿದ್ದೆ. ಬಟ್ KTM ಅನ್ನೋದು ಎಲ್ಲಾ ಏಜ್ ಇದಿರೋದ್ರಿಂದ ಸೊ ಸಂಪೂರ್ಣವಾಗಿ ನಾನು ನಿಮ್ಗೆ ಪರಿಚಯ ಆಗ್ತೀನಿ. ಈ ಸಿನಿಮಾ ಚೆನ್ನಾಗಾದ್ರೆ ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ನೀವು ಹೇಳಿದ ಹಾಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಬರ್ಬೋದೇನೋ. ಬಟ್ ಸದ್ಯಕ್ಕೆ ಹೋರಾಡ್ತಾನೆ ಇದ್ದೀನಿ, ಪ್ರತಿದಿನ ಹೋರಾಡ್ತಾ ಇದ್ದೀನಿ. ಸಿನಿಮಾದ್ದು ಹಾಡುಗಳನ್ನು ನೋಡಿದಾಗ ಯಶಸ್ಸಿನಲ್ಲಿ ಅದರ ಪಾತ್ರವು ಜಾಸ್ತಿ ಇದೆ. ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಸಾಹಿತ್ಯ ಮತ್ತು ಸಂಗೀತ ನೋಡಿದಾಗ ಮೊದಲನೇ ಸಿನಿಮಾ ಒಂದು ಅದರಲ್ಲಿ ಒಂದು ಗಟ್ಟಿತನ ಇದೆ ಆ ಹಾಡಿನಲ್ಲಿ. ಅದನ್ನು ನೀವು ಯಾವ ರೀತಿ ನೋಡ್ತೀವಿ? ಸಿನಿಮಾಗೆ ಬಹುಮುಖ್ಯವಾದ ಒಂದು ಇದು ಹಾಡು, ನಮ್ಮ ಸೋಲ್ ಆಫ್ ದ ಫಿಲ್ಮ್ ಅಂತ ಹೇಳ್ಬೋದು. ಮ್ಯೂಸಿಕ್ ಅದನ್ನ ಚೇತನ್ ರಾವ್ ಅವರು ಮಾಡಿದ್ದಾರೆ. ಹಾಡಿನ ಬಗ್ಗೆ ತುಂಬಾ ಗಮನ ಕೊಟ್ಟು ಮಾಡಿದ್ದಾರೆ ಸರ್. ಅಂದ್ರೆ ನಾವು ಸಿನಿಮಾ ಮುಗಿದ ಮೇಲೆ ಹಾಡನ್ನ ಕಂಪೋಸ್ ಮಾಡೋದಾಗ್ಲಿ ಅಥವಾ ರಫ್ ಟ್ರ್ಯಾಕ್ ಇಟ್ಕೊಂಡು ಹಾಡನ್ನ ಶೂಟ್ ಮಾಡಿದಾಗ್ಲೇ ಇಲ್ಲ. ಫಸ್ಟ್ ನಾವು ಹಾಡುಗಳನ್ನ ಮಾಡಿ ನಂತರ ಶೂಟಿಂಗ್ ಹೋಗಿ ಮತ್ತೆ ವಾಪಸ್ ಬಂದ್ಮೇಲೆ ಸಾಕಷ್ಟು ಬದಲಾವಣೆಗಳಾಗಿದೆ. ಯಾಕಂದ್ರೆ ಹೊಸ ತಂಡ ಹೊಸ ಕಲಾವಿದರಿದ್ದಾಗ ಹಾಡು ಇನ್ವಿಟೇಷನ್, ಹಾಡುಗಳಲ್ಲಿ ನಾವು ಜನರಿಗೆ ಭರವಸೆಯನ್ನ ಕೊಟ್ಟಾಗ ಹಾಡು ಟ್ರೈಲರ್ ಟೀಸರ್ ಈ ತರ ಹಂತವಾಗಿ ಆ ಭರವಸೆನ ಕೊಟ್ರೆ ಮಾತ್ರ ಜನ ಥಿಯೇಟರ್ಗೆ ಬರೋದಕ್ಕೆ ಸಾಧ್ಯ ಆಗೋದು. ಎಲ್ಲೋ ಒಂದು ಕಡೆ ಹಾಡು ಇವತ್ತು ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸ್ತಿರೋದು ಮೊದಲನೇ ಯುದ್ಧವನ್ನ ಗೆದ್ದಿದೀವಿ ಅಂತ ಅನ್ನಿಸ್ತಾ ಇದೆ. ಸೊ ಇನ್ ಮುಂದೆ ಇನ್ನೊಂದು ದೊಡ್ಡ ಯುದ್ಧ ಇದೆ ಫೆಬ್ರವರಿ 16ನೇ ತಾರೀಕು. ಬಟ್ ಸಣ್ಣ ಯುದ್ಧನ ಗೆದ್ದಿದೀವಿ ಅಂತ ಅನ್ಸುತ್ತೆ. ಹಾಡು ತುಂಬಾ ಮೇಜರ್ ಪಾರ್ಟ್ ಪ್ಲೇ ಮಾಡ್ತಾರೆ. ಯಾಕಂದ್ರೆ ಹಾಡು ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ಇವತ್ತು ಸಿನಿಮಾ ಕಷ್ಟ ಆಗುತ್ತೆ ಜನರನ್ನ ಕರ್ಸೋದಕ್ಕೆ ಥಿಯೇಟರ್ಗೆ. ಸೊ ಹಾರ್ಡ್ ವರ್ಕ್ ಆದ್ರೆ ಮಾತ್ರ ಜನ ಥಿಯೇಟರ್ಗೆ ಬರೋದು ಅಂತ ಅನ್ಸುತ್ತೆ. ಇಲ್ಲ ಸರ್, ಪುಷ್ಪ ಮಾಡ್ತಾ ಇಲ್ಲ. ಬೇರೆ ಸಿನಿಮಾಗಳು ಮಾಡ್ತಾ ಇದ್ದೀನಿ. ಗೀತಾ ಆರ್ಟ್ಸ್ಗೆ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ಗರ್ಲ್ ಫ್ರೆಂಡ್ ಅಂತ. ಅದ್ರ ಜೊತೆಗೆ SLVC ಅದಕ್ಕೆ ಒಂದಿಷ್ಟು ಸಿನಿಮಾಗಳು ಆಗ್ತಾ ಇದೆ ಸರ್, ಶೂಟಿಂಗ್ ನಡೀತಾ ಇದೆ. ಇದು 1.5-2 ವರ್ಷದ ಜರ್ನಿ ನೀವು ಹೇಳ್ತಾ ಇದ್ರಿ. ಈ ಟೈಮಲ್ಲಿ ನೀವು ಬೇರೆ ಪ್ರಾಜೆಕ್ಟ್ಸ್ಗಳನ್ನ ಮಿಸ್ ಮಾಡ್ಕೊಂಡಿದ್ದು ಅಥವಾ ನಿಮ್ ಅದರಿಂದ ರಿಗ್ರೆಟ್ಸ್ ಅಂತ ಏನಾದ್ರು ಇದೆಯಾ? ಖಂಡಿತವಾಗ್ಲೂ ಇಲ್ಲ ಸರ್, ರಿಗ್ರೆಟ್ಸ್ ಅಂತ ಏನಿಲ್ಲ. ಅಂಡ್ ತುಂಬಾ ಪ್ರಾಜೆಕ್ಟ್ ಮಿಸ್ ಮಾಡ್ಕೊಂಡೆ ಅಂತಾನು ಏನು ಹೇಳೋದಕ್ಕಾಗಲ್ಲ. ಯಾಕಂದ್ರೆ ತುಂಬಾ ಪ್ರಾಜೆಕ್ಟ್ ಬಂದಿದ್ದು ಅಲ್ಪ ಸಂಖ್ಯೆಯಲ್ಲೇ ಇತ್ತು. ಸೊ ಹಾಗಾಗಿ ತುಂಬಾ ಅದನ್ನ ಮಿಸ್ ಮಾಡಿದೆ, ಆ ಆಫರ್ ಮಿಸ್ ಮಾಡಿದೆ, ಈ ಆಫರ್ ಮಿಸ್ ಮಾಡಿದೆ ಅಂತ ಹೇಳೋದಕ್ಕಾಗಲ್ಲ. ಒಂದನ್ನು ನಂಬ್ತೀನಿ ಯಾವಾಗ್ಲೂ, ನಮಗೆ ಬೇಕಾಗಿರೋದನ್ನ ಮಾಡಬೇಕು ಅಂತಂದ್ರೆ ಇವಾಗ ಕೈಯಲ್ಲಿರೋದನ್ನ ಶ್ರದ್ಧೆಯಿಂದ ತುಂಬಾ ಪ್ರಾಮಾಣಿಕವಾಗಿ ಮಾಡ್ಬೇಕಂತೆ. ಸೊ ಹಾಗಾಗಿ ಕೈಯಲ್ಲಿ ಇದಿತ್ತು, ಸೊ ತುಂಬಾ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಅದು ಬಂದಿದ್ರೆ ಹಾಗಾಗ್ತಿತ್ತು, ಇದು ಮಾಡಿದ್ರೆ ಹೀಗಾಗ್ತಿತ್ತು ಅನ್ನೋದು ಬೇರೆ. ಸೊ ಇದ್ದಿದ್ದನ್ನ ಹೇಗ್ ಮಾಡಿದ್ದೀನಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ದದನ್ನ ತುಂಬಾ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಸರ್. ಸೊ ಯಾವುದೇ ತರ ರಿಗ್ರೆಟ್ಸ್ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ವಲ್ಪ ಬಕ್ಕೊಳ್ಳೋದೇನು ಹೋಗೇ ಬಿಡ್ತೀನಿ.